ತುಂಬ ಗೋಳಾಡಿ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇನು ಅನ್ಕೊತೀವಿ, ವಾವ್ ಇವ್ರು ಎಷ್ಟು ಪವರ್ಫುಲ್ಲು, ಇವರು ನೋಡಿ ಎಷ್ಟು ಪರಿಶುದ್ಧವಂತರಾಗಿದ್ದರೆ ಇವರು ಅಷ್ಟು 10 ಪ್ರೇಯರ್ ಮಾಡ್ತಾರೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ತುಂಬ 10 ಪ್ರೇಯರ್ ಮಾಡ್ತಾರೆ ಅಂದರೆ ಅವರು ಸರಿಯಾಗಿ ಬೈಬಲ್ ಓದಿರಲ್ಲ ಅಥವಾ ದೇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಲ್ಲ. ಸೊ ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ 5 ಅವರ್ ಪ್ರೇಯರ್ ಮಾಡ್ತೀನಿ, 8 ಅವರ್ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಿದ್ದನ್ನೇ ತಿರ್ಗಾ ಹೇಳ್ಕೊಂಡು ತಿರ್ಗಾ ರಿಪಿಟೇಷನ್ ಮಾಡ್ಕೊಂಡು ಅದೇ ಪ್ರೇಯರ್ ಮಾಡ್ತಾರೆ. ದೇವರೇ ಮಾಡಪ್ಪ, ದೇವರೇ ಮಾಡಪ್ಪ, ದೇವರೇ ಮಾಡಪ್ಪ. ನೋಡಿ, ಪ್ರೇಯರ್ ಪವರ್ಫುಲ್ಲಾಗಿರಬೇಕು ಅಂದರೆ ವಿ ಶುಡ್ ನೋ ಹೂ ಈಸ್ ಅವರ್ ಗಾಡ್. ಸೊ ಒಂದು ಬಿರಿಯಾನಿ ಮಾಡ್ಬೇಕಂದ್ರೆ ಒಬ್ಬರು ಗೈಡ್ ಮಾಡಿದ್ರೆ ಪರವಾಗಿಲ್ಲ, 4 ಜನ ಐಡಿಯಾ ಹೇಳಿದ್ರೆ ಬಿರಿಯಾನಿ ಚಿತ್ರಾನ್ನ ಆಗ್ಬಿಡ್ತಿದೆ. ಇವತ್ತು ಲೈಫೆಲ್ಲ ಚಿತ್ರಾನ್ನ ಆಗಿರೋದೇನು ಗೊತ್ತಾ? ಈ ಪಾಸ್ಟ್ ಹಂಗೆ ಹೇಳಿದ್ರು, ಆ ಪಾಸ್ಟ್ ಹಂಗೆ ಹೇಳಿದ್ರು, ಈ ಪಾಸ್ಟ್ ಹಿಂಗೆ ಹೇಳಿದ್ರು, ಈ ಪಾಸ್ಟ್ ಹಿಂಗೆ ಹೇಳಿದ್ರು. ಯಾರಾದರೂ ಒಂದು ಗೈಡ್ ನಿಮಗಿರಲಿ, ಯಾರಾದರೂ ಒಂದು ಲೀಡರ್ ಇರಲಿ. ಆ ಲೀಡರ್ ತಕ್ಕನಂಗೆ ನೀವು ಹೋಗ್ತಾಯಿದ್ರೆ ಯು ವಿಲ್ ಗ್ರೋ ಮೋರ್, ಯು ವಿಲ್ ಗ್ರೋ ಫಾಸ್ಟ್. ಪ್ರಾರ್ಥನೆ ಅನ್ನೋದೇನು ಗೊತ್ತಾ? ದೇವ್ರ ಹತ್ರ ಮಾತಾಡು. ಪ್ರಾರ್ಥನೆ ಆಗಿದ್ಮೇಲೆ ದೇವ್ರ ಥರ ಮಾತಾಡು. ಇಲ್ಲಿ ಇರುವಂಥ ಮತ್ತು ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ಆಹ್ವಾನಿಸ್ತೇನೆ. ಸೊ ನಂಬಿಕೆ ಬಗ್ಗೆ ನಾವು ಅನೇಕ ವಾರಗಳಿಂದ ನೋಡ್ತಾ ಇದ್ದೀವಿ. ಇವತ್ತು ಸಹ ನಂಬಿಕೆ ಬಗ್ಗೆ ದೇವರು ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋಣ. ಬೈಬಲಲ್ಲಿ ಭಾಳ ಹೊಸ ಒಡಂಬಡಿಕೆಯಲ್ಲಿ ಭಾಳ ಮುಖ್ಯವಾದದ್ದು ಯಾವುದು ಅಂದರೆ ನಂಬಿಕೆ ಮಾತ್ರನೇ. ಹಿಂಗೆ ಹೇಳ್ಬೋದು, ದ ಆರಿಜಿನ್ ಆಫ್ ಹೋಲಿನೆಸ್ ಈಸ್ ಫೇತ್. ಇವಾಗ ಹೆಂಗೆ ಅಂದರೆ, ಎಕ್ಸಾಂಪಲ್, ಇವಾಗ ಯಾರೋ ಒಬ್ಬರು ಕಳ್ತನ ಮಾಡ್ತಾರೆ ಅಥವಾ ಏಮರ್ಸ್ತಾ ಇದ್ದಾರೆ ಅಂದರೆ ನಾವು ಅವ್ರಿಗೆ ದೇವ್ರ ಬಗ್ಗೆ ತಿಳಿಸ್ಕೊಟ್ಟಾಗ, ನೋಡಪ್ಪ ನೀನು ಕಳ್ತನ ಮಾಡಬೇಕಾಗಿದ್ದಿಲ್ಲ, ದೇವ್ರು ನಿನ್ನನ್ನು ಆಶ್ವಸ್ತಾರೆ, ದೇವರೆಲ್ಲ ನೋಡ್ಕೊಳ್ತಾರೆ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ? ಅವ್ನು ಕಳ್ತನ ಮಾಡೋದನ್ನು ಬಿಟ್ಟು ಬಿಡ್ತಾನೆ. ಸೊ ಒಂದು ತಪ್ಪು ಮಾಡೋದನ್ನು, ಪಾಪ ಮಾಡೋದನ್ನು ಬಿಡೋದಕ್ಕೂ ನಂಬಿಕೆನೇ ಕಾರಣ. ಸೊ ಒಬ್ಬ ಮನುಷ್ಯನೊಳಗಡೆ ಒಳ್ಳೇದು ಹುಟ್ಟೋದು, ಪರಿಶುದ್ಧ ಹುಟ್ಟೋದು ಎಲ್ಲವೂ ನಂಬಿಕೆಯಿಂದಲೇ. ಸೊ ಇವತ್ತು ನಾವೇನು ಹೇಳ್ತೀವಿ, ನೀನು ಇದನ್ನು ಬಿಡಪ್ಪ, ಅದನ್ನು ಬಿಡು, ಇದನ್ನು ಬಿಡು ಅಂತ ನಾವು ಹೇಳ್ತೀವಿ. ಆದರೆ ನಂಬಿಕೆ ಒಂದು ಹೇಳ್ಕೊಟ್ಬಿಟ್ರೆ ಅವನ್ನೆಲ್ಲನೂ ಬಿಟ್ಟುಬಿಡ್ತಾನೆ. ಇವಾಗ ನೋಡಿ, ಇವಾಗ ಕೆಲವರು ಬಂದು ಒಂದು ಹುಡುಗನ ಲವ್ ಮಾಡೋದು ಅಥವಾ ಒಂದು ಹುಡುಗಿನ ಲವ್ ಮಾಡೋದು, ಯಾಕೆ ಅವ್ರ ಹಿಂದೆನೇ ಹೋಗ್ತಾ ಇರ್ತಾರೆ ಅಂದರೆ ಅವ್ರ ನಂಬಿಕೆ ಇಲ್ಲ. ಸೊ ದೇವ್ರು ಇನ್ನೂ ಒಂದು ಚೆನ್ನಾಗಿ ಇಟ್ಟಿರ್ತಾರೆ ಅಂತ. ಸೊ ಸಿಕ್ಕಿದ್ದನ್ನು ಬಿಡಬಾರ್ದು ಅಂತ ಏನು ಮಾಡ್ತಾರೆ, ಅವ್ರ ಹಿಂದೆನೇ ಓಡಾಡ್ತಾ ಇರ್ತಾರೆ. ಸೊ ಬೇರೆ ನನಗೆ ಫ್ಯೂಚರೇ ಇರಲ್ಲ, ಬೇರೆ ನನಗೆ ಲೈಫ್ ಇರಲ್ಲ ಅಂತ. ಸೊ ನಾವು ಎದುರು ನೋಡೋದಕ್ಕಿಂತ, ನಾವು ಅಂದ್ಕೊಳ್ಳೋದಕ್ಕಿಂತ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ದೇವರು ಒಂದು ಚೆನ್ನಾಗಿ ನಮಗಾಗಿ ದಿ ಬೆಸ್ಟಾಗಿ ಇಟ್ಟಿರ್ತಾರೆ ಅಂತ ನಂಬಿಕೆ ಇಡೋದೇ ನಂಬಿಕೆ. ನಾವು ಆ ಥರ ನಂಬೋದೇ ಒಂದು ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ಈ ನಂಬಿಕೆಯ ಸಂದೇಶ ಅನೇಕರನ್ನು ದೇವರ ಕಡೆಗೆ ಇನ್ನೂ ತಿರುಗಿಸುತ್ತೆ. ನಿಮ್ಮ ಪ್ರಾರ್ಥನೆಗಳಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಅನೇಕರ ಜೀವಿತಗಳು ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಸೊ ಬೈಬಲಲ್ಲಿರುವಂಥ ಎಲ್ಲ ವಾಗ್ದಾನಗಳು ನೆರವೇರಬೇಕು ಅಂದರೆ ಪ್ರಾರ್ಥನೆಯ ಮುಖಾಂತರನೋ ಅಥವಾ ಪರಿಶುದ್ಧತೆ ಮುಖಾಂತರನೋ ಅಲ್ಲ. ಸತ್ಯವೇದ ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ರೋಮನ್ಸ್ 4:16, ರೋಮಾಪುರದವ್ರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ಸೊ ಸತ್ಯವೇದ ಹೇಳುತ್ತೆ, ಬಾಧ್ಯತೆಯು, ಎಲ್ಲ ವಾಗ್ದಾನಗಳು, ಎಲ್ಲ ಆಶೀರ್ವಾದಗಳು ನಂಬಿಕೆಯ ಮೂಲಕ ಸಿಗುತ್ತದೆ. ಯಾವುದ್ರ ಮೂಲಕ ಸಿಗುತ್ತಂತೆ? ಪರಿಶುದ್ಧತೆ ಮೂಲಕ ಅಂತ ಹೇಳಿಲ್ಲ, ಪ್ರಾರ್ಥನೆಯ ಮುಖಾಂತರ ಅಂತ ಹೇಳಿಲ್ಲ, ನಂಬಿಕೆಯ ಮುಖಾಂತರನೇ ಸಿಗುತ್ತೆ. ಸೊ ಇವತ್ತು ನಾನು ಮಾತನಾಡುವಂಥ ಮಾತುಗಳು ನಿಮ್ಮೊಳಗಡೆ ನಂಬಿಕೆಯನ್ನು ಉಂಟು ಮಾಡುತ್ತೆ. ಆ ನಂಬಿಕೆ ನಿಮ್ಮನ್ನು ಎಲ್ಲ ವಾಗ್ದಾನಗಳನ್ನು ಬಾಧ್ಯತೆಯಾಗಿ ಸ್ವತಂತ್ರಿಸಿಕೊಳ್ಳುವಂತೆ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಇವತ್ತು ನೋಡಿ, ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅಂದರೆ ದೇವರು ನಂಬಿಕಸ್ಥನಾಗಿರೋದ್ರಿಂದನೇ ನಾವು ನಂಬೋದು. ನೋಡಿ, ಒಬ್ಬ ಮನುಷ್ಯನ ಜೊತೆ ನಾವು ನಡೀತಾನೇ ಇದ್ದರೆ ನಮಗೆ 2 ಕಾರ್ಯ ಅರ್ಥ ಆಗುತ್ತೆ. ಒಂದು, ಅವ್ರು ಎಂಥವ್ರು, ಅವ್ರನ್ನ ನಂಬೋದಾ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಅವ್ರ ಜೊತೆ ನಡೀತಾ ನಮ್ಗೆ ಗೊತ್ತಾಗುತ್ತೆ, ಅಪ್ಪ ಇವ್ರನ್ನ ನಂಬೋದು ತುಂಬ ಡೇಂಜರು, ಇವ್ರ ಹತ್ರದಿಂದ ದೂರ ಹೋಗ್ಬಿಡೋಣ. ಸೊ 2 ಕಾರ್ಯ ನಡೆಯುತ್ತೆ. ನಾವು ಇನ್ನೂ ದೇವ್ರ ಮೇಲೆ ನಂಬಿಕೆ ಇಡ್ತಾ ಇದ್ದೀವಿ ಅಂದರೆ ಅದು ನನ್ನ ನಂಬಿಕೆ ಅಲ್ಲ, ನಂಬೋ ಥರ ಆತನ ಮಾಡಿರೋದು. ಸೊ ನಮ್ಮೊಳಗಡೆ ನಂಬಿಕೆ ಬರೋ ಥರ ದೇವ್ರು ಮಾಡಿದ್ದಾರೆ. ಇನ್ನೂ ಹೆಚ್ಚಾಗಿ ದೇವ್ರನ್ನ ನಂಬೋ ಥರ ಇನ್ನೂ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಸೊ ನಾವು ಹೊಗಳ್ಬೇಕು ಅಂದರೆ ನಮ್ಮ ನಂಬಿಕೆ ಬಗ್ಗೆ ಹೊಗಳ್ಬಾರ್ದು, ಆತನು ನಂಬಿಗಸ್ತನಾಗಿರೋದನ್ನು ನಾವು ಹೊಗಳ್ಬೇಕು. ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ
ತುಂಬ ಒಬ್ಬ ಮನುಷ್ಯ 10 ಪ್ರೇಯರ್ ಮಾಡ್ತಾನೆ, ತುಂಬ ಗೋಳಾಡಿ ಪ್ರೇಯರ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೇನು ಅನ್ಕೊತೀವಿ, ವಾವ್ ಪಾ ಇವ್ರು ಎಷ್ಟು ಪವರ್ಫುಲ್ಲು, ಇವರು ನೋಡಿ ಎಷ್ಟು ಪರಿಶುದ್ಧವಂತರಾಗಿದ್ದರೆ ಇವರು ಅಷ್ಟು 10 ಪ್ರೇಯರ್ ಮಾಡ್ತಾರೆ ಅಂತ. ನಾನೇನು ಹೇಳ್ತೀನಿ ಅಂದರೆ, ತುಂಬ 10 ಪ್ರೇಯರ್ ಮಾಡ್ತಾರೆ ಅಂದರೆ ಅವರು ಸರಿಯಾಗಿ ಬೈಬಲ್ ಓದಿರಲ್ಲ ಅಥವಾ ದೇವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಲ್ಲ. ನೋಡಿ ಪಾಸ್ಟರ್ ಹಂಗಾದ್ರೆ ನಾವು ಅಳಬಾರ್ದಾ? ನೋಡಿ ಕೆಲವೊಂದು ದುಃಖಗಳು ಇರುತ್ತೆ, ದೇವ್ರ ಹತ್ರ ಹೇಳ್ಬೇಕು ಅಂತ ಕೆಲವು ಟೈಮ್ ನಾವು ಹೇಳ್ತೀವಿ, ಅಳು ಬರುತ್ತೆ, ಅದು ಖುಷಿಯಲ್ಲೂ ಅಳು ಬರುತ್ತೆ, ಅಥವಾ ತುಂಬ ದುಃಖಪಟ್ಟಿದ್ರೆ ಅದರಲ್ಲೂ ಅಳು ಬರುತ್ತೆ. ನಾನು ಅಳೋದು ಬೇಡ ಅಥವಾ ಅಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾವಾಗಲೂ ಹತ್ಕೊಂಡೇ ಪ್ರೇಯರ್ ಮಾಡಬೇಕು ಅಂದರೆ ನಾವು ದೇವ್ರನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ನೋಡಿ ಒಬ್ಬ ಮನುಷ್ಯ ನಿಜವಾಗ್ಲೂ ದೇವ್ರ ಬಗ್ಗೆ ಅರ್ಥ ಮಾಡ್ಕೊಂಬಿಟ್ರೆ, ದೇವ್ರು ಎಂಥವ್ರು ಅಂತ ತಿಳ್ಕೊಂಬಿಟ್ರೆ, ನಾವು 10 ಪ್ರಾರ್ಥನೆ ಮಾಡೋದಕ್ಕಿಂತ ಡಿಮ್ಯಾಂಡ್ ಮಾಡಿ ಪ್ರೇಯರ್ ಮಾಡ್ತೀವಿ, ಸಂತೋಷವಾಗಿ ಪ್ರೇಯರ್ ಮಾಡ್ತೀವಿ, ಯಾವಾಗಲೂ ಖುಷಿಯಾಗಿ ಪ್ರೇಯರ್ ಮಾಡ್ತೀವಿ. ಸತ್ಯವೇದ ಹೇಳುತ್ತೆ ಯಾವಾಗಲೂ ಸಂತೋಷವಾಗಿರಿ. ನ್ಯೂ ಕವೆನೆಂಟಲ್ಲಿ ರಿಜಾಯ್ಸಿಂಗೇ ಫಸ್ಟ್, ಓಲ್ಡ್ ಕವೆನೆಂಟಲ್ಲಿ ವೀಪಿಂಗ್ ಫಸ್ಟ್. ಸೊ ಓಲ್ಡ್ ಕವೆನೆಂಟ್ ಈಸ್ ವೀಪಿಂಗ್, ನ್ಯೂ ಕವೆನೆಂಟ್ ಈಸ್ ರಿಜಾಯ್ಸಿಂಗ್. ಈಗ ಯಾಕೆ ರಿಜಾಯ್ಸ್ ಅಂತ ಹೇಳ್ತಾರೆ ಅಂದರೆ, ನನಗೆ ಬದಲಾಗಿ ಒಬ್ಬರು ದೇವರು ನನಗೆ ಬದಲಾಗಿ ಶಿಲುಬೆಯಲ್ಲಿ ಸತ್ತು ಆತ ನಮಗಾಗಿ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಬೀನ್ ಡನ್. ಸತ್ಯವೇದ ಹೇಳುತ್ತೆ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳಿದ್ರಲ್ವಾ. ನೋಡಿ ಮನುಷ್ಯನನ್ನು ದೇವರು 3 ಭಾಗವಾಗಿ ಸೃಷ್ಟಿ ಮಾಡಿದ್ದಾರೆ, ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಈಗ ಶರೀರನ ಫೀಲ್ ಮಾಡ್ಬೋದು. ಇವಾಗ ಯಾರಾದರೂ ಒಂದು ಏಟು ಹೊಡೆದ್ರೆ ನೋವಾಗುತ್ತೆ, ವಿ ಕ್ಯಾನ್ ಫೀಲ್ ದಟ್. ಇವಾಗ ಮೈಂಡ್, ಸೋಲ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಈವನ್ ಸೋಲ್ ವಿ ಕ್ಯಾನ್ ಫೀಲ್ ದ ಸೋಲ್. ಹೆಂಗೆ ಅಂದರೆ, ಯಾರಾದರೂ ಒಬ್ಬರು ಏನಾದರೂ ಒಂದು ಮಾತು ಹೇಳ್ಬಿಟ್ರೆ ಅಥವಾ ಬೈದ್ಬಿಟ್ರೆ, ನಿನಗೆ ಬುದ್ಧಿ ಐತಾ ಅಂತ ಯಾರಾದರೂ ಹೇಳ್ಬಿಟ್ರೆ ಅದು ನಮ್ಗೆ ಹರ್ಟ್ ಆಗುತ್ತೆ, ಅದು ಪೇಯ್ನ್ ಆಗುತ್ತೆ. ಯಾರೋ ಒಬ್ಬರು ಮನಸ್ಸು ಚುಚ್ಚೋ ಥರ ಮಾತಾಡಿಬಿಟ್ರೆ ಪೇಯ್ನ್ ಆಗುತ್ತೆ. ಸೊ ಯಾರು ನಮ್ಮ ಮೇಲೆ ಕೈ ಹಾಕ್ದೇ ಎಲ್ಲ ಒಂದು ಕಡೆ ಪೇಯ್ನ್ ಆಗ್ತೈತೆ ಅಂದರೆ ದಟ್ ಈಸ್ ಸೋಲ್. ಡೈರೆಕ್ಟಾಗಿ ಒಬ್ಬರು ಹೊಡೆದ್ರೆ ಇಟ್ಸ್ ಪೇಯ್ನಿಂಗ್, ದಟ್ ಈಸ್ ಫ್ಲೆಶ್. ಸೊ ವಿ ಕ್ಯಾನ್ ಫೀಲ್ ದ ಫ್ಲೆಶ್, we can feel the soul, but we cannot feel the spirit. ಈ ಸ್ಪಿರಿಟಲ್ಲೇ ದೇವರು ಇರೋದು. ಕೆಲವೊಂದ್ಸಲಿ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಒಂದೊಂದು ಸತಿ ನಮಗೆ ದೇವ್ರ ಪ್ರಸನ್ನತೆ ಫೀಲ್ ಆಗುತ್ತೆ, ಒಂದೊಂದು ಸತಿ ಫೀಲ್ ಆಗೋದಿಲ್ಲ. ಸೊ ನಮ್ಗೆ ಯಾವಾಗ ಫೀಲ್ ಆಗೋದಿಲ್ವೋ ವಿ ಥಿಂಕ್ ದೆರ್ ಇಸ್ ನೋ ಗಾಡ್. ನಮಗೆ ಒಂದು ಪ್ರಾಬ್ಲಮ್ ಬಂದಾಗ, ನಮಗೊಂದು ಸಮಸ್ಯೆ ಬಂದಾಗ, ಏನಪ್ಪ ದೇವ್ರ ಪ್ರಸನ್ನತೆ ಇದೆಯಾ ಇಲ್ವಾ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ನಾವು ವಿ ಶುಡ್ ನಾಟ್ ವಾಕ್ ಅಕಾರ್ಡಿಂಗ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್, ವಿ ಶುಡ್ ವಾಕ್ ಅಕಾರ್ಡಿಂಗ್ ಟು ಫೇತ್. We should believe there is God. ಯಾವಾಗಲೂ ಪ್ರೆಸೆನ್ಸೇ ಫೀಲ್ ಆಗಬೇಕು ಅಂದರೆ ಸಮ್ಟೈಮ್ಸ್ ವಿ ಕ್ಯಾನ್ ಫೀಲ್, ಸಮ್ಟೈಮ್ಸ್ ವಿ ಕ್ಯಾನ್ ನಾಟ್ ಫೀಲ್. ಅದಕ್ಕೇ ನಾವು ಪ್ರಸನ್ನತೆಗೆ ತಕ್ಕ ಹಾಗೆ ಹೋಗಬಾರ್ದು. ಪ್ರಸನ್ನತೆ, ಪ್ರೆಸೆನ್ಸ್ ಆಫ್ ಗಾಡನ್ನು ನಂಬರ್ 2 ಅಲ್ಲಿರೋದು, ನಂಬರ್ 1 ಅಲ್ಲಿರೋದು ಫೇತ್. ನಮಗೆ ಫೀಲ್ ಆಗುತ್ತೋ ಇಲ್ವೋ, ನಾವು ಗ್ರಹಿಸ್ತೀವೋ ಇಲ್ವೋ, ಅದರ ವಾಕ್ಯ ಹೇಳುತ್ತೆ. ಸೊ ವರ್ಡ್ ಸೇಸ್, ವಾಕ್ಯ ಹೇಳುತ್ತೆ ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ, ಬಿಕಾಸ್ ವರ್ಡ್ ಸೇಸ್. ಸೊ ವಾಕ್ಯ ಹಿಂಗೆ ಹೇಳಿದ ಮೇಲೆ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ನಮ್ಮ ಒಳಗಡೆ ಇರಬೇಕು. ಇವಾಗ ನೋಡಿ, ಅದಕ್ಕೆ ಇಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ನೋಡಿ, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 26 ವರ್ಸ್ 41. ಮತ್ತಾಯನಿಗೆ ಬರೆದ ಪುಸ್ತಕ 26:41. ಸ್ಪಿರಿಟ್ ಈಸ್ ವಿಲ್ಲಿಂಗ್, ಫ್ಲೆಶ್ ಈಸ್ ವೀಕ್. ಅಂದರೆ ಸ್ಪಿರಿಟ್ಟು ಯಾವಾಗಲೂ ಆನ್ ಫೈರಲ್ಲಿರುತ್ತೆ, ಫ್ಲೆಶ್ ಯಾವಾಗಲೂ ವೀಕ್ ಆಗಿರುತ್ತೆ. ಸೊ ಈ ಸ್ಪಿರಿಟಲ್ಲಿ ಇರೋದನ್ನು ನಾವು ಫ್ಲೆಶ್ಗೆ ತರಬೇಕು. ಸೊ ಪಾವರ್ಟಿ ಫ್ಲೆಶಲ್ಲಿದೆ, ಸ್ಪಿರಿಟ್ ಈಸ್ ಫುಲ್. ಸೊ ವಿ ಆರ್ ಆಲ್ರೆಡಿ ಬ್ಲೆಸ್ಡ್ ಇನ್ ಸ್ಪಿರಿಟ್. ಸೊ ಈ ಒಳಗಡೆ ಇರೋದನ್ನು ಮೈಂಡಿಗೆ ತೊಗೊಂಬಂದು ಮೈಂಡಿಂದ ಫ್ಲೆಶ್ಗೆ ತೊಗೊಂಬರ್ಬೇಕು. ಇದೇ ಕ್ರಿಸ್ಟಿಯಾನಿಟಿ. ಸೊ ನಾವು ನಮ್ಮ ಪ್ರಾರ್ಥನೆ ಅನ್ನೋದು, ಪ್ರೇಯರ್ ಈಸ್ ನಾಟ್ ಕ್ರಿಯೇಟಿಂಗ್, ಒಂದನ್ನು ಸೃಷ್ಟಿ ಮಾಡೋದಿಲ್ಲ. ಪ್ರಾರ್ಥನೆ ಅನ್ನೋದು ಸೃಷ್ಟಿ ಮಾಡಿರುವಂಥದ್ದನ್ನು ಹೊರಗೆ ತರದೆ. ದೇವರೆಲ್ಲವನ್ನ ಮಾಡಿ ನಮ್ಮ ಸ್ಪಿರಿಟಲ್ಲಿ ಇಟ್ಟಿದ್ದಾರೆ, ನಮ್ಮ ಆತ್ಮದಲ್ಲಿ ಉಂಟು. ಅದನ್ನು ನಮ್ಮ ಮೈಂಡಿಗೆ ತೊಗೊಂಬಂದು ಅದನ್ನು ಮೆಡಿಟೇಟ್ ಮಾಡಬೇಕು. ಸೊ ವಾಕ್ಯ ಹಿಂಗೆ ಹೇಳುತ್ತೆ, ಸೊ ನನ್ನ ಲೈಫಲ್ಲಿ ಇದು ನಡೆಯುತ್ತೆ. ಆ ಮೈಂಡಿಂದ ಹಾಗೆ ರಿಯಾಲಿಟಿಗೆ ತರಬೇಕು, ಫಿಸಿಕಲ್ ವರ್ಲ್ಡಿಗೆ ತಗೊಂಬರ್ಬೇಕು. ಸೊ ಹೀಲಿಂಗು ಹಿಂಗೆ ಬರೋದು, ಪ್ರಾಸ್ಪರಿಟಿನೂ ಹಿಂಗೆ ಬರೋದು. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಪ್ರೇಯರ್ ಮಾಡಿ 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 ಇವಾಗ ತಾನೇ ದೇವರು ಒಂದು ಕಾರ್ಯನ ಶುರು ಮಾಡ್ತಾರೆ.
ಸೊ ಇವಾಗ ತಾನೇ ದೇವರು ಎಲ್ಲನ ಸ್ಟಾರ್ಟ್ ಮಾಡ್ತಾರೆ. ಸೊ ನನ್ನ ಪ್ರಾರ್ಥನೆ ದೇವರನ್ನು ಮಾಡಿಸುತ್ತೆ. ಇಲ್ಲ, ನನ್ನ ಪ್ರಾರ್ಥನೆ ದೇವರನ್ನು ಮಾಡಿಸಲ್ಲ, ಮಾಡಿಟ್ಟಿರೋದನ್ನು ತಗೊಂಬರುತ್ತೆ. ಅದಕ್ಕೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ವಾಕ್ಯ ಕೇಳೋದಕ್ಕೂ ಟೈಮ್ ತುಂಬ ಸ್ಪೆಂಡ್ ಮಾಡಿದ್ರೆ ಪ್ರಾರ್ಥನೆ ಚಿಕ್ಕದಾಗಿದ್ರು ಫೈರ್ ಆಗಿರುತ್ತೆ. ಇವತ್ತು ನೋಡಿ, ಅನೇಕ ಪ್ರಾರ್ಥನೆ ವೀರರು ಅಂತ ಹೇಳಿ ತುಂಬ ಹೊತ್ತು ಪ್ರೇಯರ್ ಮಾಡ್ತಾರೆ, ಆದರೆ ದೇವರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ 5 ಅವರ್ ಪ್ರೇಯರ್ ಮಾಡ್ತೀನಿ, 8 ಅವರ್ ಪ್ರೇಯರ್ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಿದ್ದನ್ನೇ ತಿರ್ಗಾ ಹೇಳ್ಕೊಂಡು ತಿರ್ಗಾ ರಿಪಿಟೇಷನ್ ಮಾಡ್ಕೊಂಡು ಅದೇ ಪ್ರೇಯರ್ ಮಾಡ್ತಾರೆ. ದೇವರೇ ಮಾಡಪ್ಪ, ದೇವರೇ ಮಾಡಪ್ಪ, ದೇವರೇ ಮಾಡಪ್ಪ. ನೋಡಿ, ಪ್ರೇಯರ್ ಪವರ್ಫುಲ್ಲಾಗಿರಬೇಕು ಅಂದರೆ ವಿ ಶುಡ್ ನೋ ಹೂ ಈಸ್ ಅವರ್ ಗಾಡ್. ಅದಕ್ಕೆ ಸತ್ಯವೇದ ಈ ರೀತಿ ಹೇಳುತ್ತೆ ನೋಡಿ, ಎಕ್ಲೇಶಿಯಸ್ ಚಾಪ್ಟರ್ 10:10, ಪ್ರಸಂಗಿ ಬರೆದ ಪುಸ್ತಕ 10ನೇ ಅಧ್ಯಾಯ 10ನೇ ವಾಕ್ಯ. ಮೊಂಡು ಕೊಡಲಿಯ ಬಾಯಿ ಮನೆ ಮಾಡದಿದ್ದರೆ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕಲ್ಲವೇ. ಸೊ ಆ ಆ್ಯಕ್ಸ್ ನಾವು ಶಾರ್ಪ್ ಮಾಡದೇ ಇದ್ದರೆ ತುಂಬ ಹೊತ್ತು ಕಟ್ ಮಾಡ್ತಾನೇ ಇರಬೇಕು. ನಮ್ಮ ಸ್ಟ್ರೆಂತ್, ಎನರ್ಜಿ ಎಲ್ಲ ಅದರಲ್ಲಿ ಹೋಗ್ತಾ ಇರ್ತೈತೆ. ಆದರೆ ಕುಂತ್ಕೊಂಡು ಶಾರ್ಪ್ ಮಾಡ್ತಾ ಒಂದೇ ಹೇಟಲ್ಲಿ ಹೊಡ್ಬಿಡ್ಬೋದು. ಸೊ ಪ್ರಾರ್ಥನೆ ಹಂಗೆ, ಒಂದೇ ಸ್ಟೇಟ್ಮೆಂಟಲ್ಲಿ ಒಂದೇ ವರ್ಡಲ್ಲಿ ಫೈರ್ ಆಗಬೇಕು ಅಂದರೆ ನಾವು ಕುಂತ್ಕೊಂಡು ವಾಕ್ಯ ಕೇಳ್ತಾ ಇರಬೇಕು. ದಟ್ ಈಸ್ ಶಾರ್ಪ್ನಿಂಗ್. ಮತ್ತೆ ದೇವ್ರು ಏನು ಹೇಳ್ತಾರೆ, ವಾಕ್ಯ ಏನು ಹೇಳುತ್ತೆ ಅದನ್ನು ಕೇಳ್ತಾ ಇದ್ರೆ ಪ್ರಾರ್ಥನೆ ಚಿಕ್ಕದಾಗಿದ್ರು ಫೈರ್ ಆಗಿರುತ್ತೆ. ಇವತ್ತು ನಾವು ಏನು ಮಾಡ್ತೀವಿ ಗೊತ್ತಾ, ನಮ್ಮ ಹೋಲ್ ಸ್ಟ್ರೆಂತು, ಎನರ್ಜಿ ಎಲ್ಲ ಪ್ರೇಯರಲ್ಲಿ ಕೊಡ್ತೀವಿ. ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತೀವಿ, ಉರುಳಾಡಿ ಪ್ರೇಯರ್ ಮಾಡ್ತೀವಿ, ಅನ್ಯ ಭಾಷೆ ಮಾತಾಡಿ ಪ್ರೇಯರ್ ಮಾಡ್ತೀವಿ. ಆದರೆ ದೇವ್ರು ಯಾರು ಅಂತ ಗೊತ್ತಿಲ್ಲ, ದೇವ್ರು ಯಾರು ಅಂತ ಅರ್ಥ ಆಗಿರಲ್ಲ. ಸೊ ದೇವ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ನಾವೇನು ಮಾಡ್ತೀವಿ, ಗಂಟೆ ಕುಂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಮಾಡೋದು ಭಾಳ ಒಳ್ಳೆಯದು. ಆದರೆ ಅದಕ್ಕಿಂತ ದೇವ್ರು ಯಾರು ಅಂತ ತಿಳ್ಕೊಂಡು ಪ್ರೇಯರ್ ಮಾಡಿದ್ರೆ ಇನ್ನೂ ಉತ್ತಮ. ಇವಾಗ ನೋಡಿ, ದೇವ್ರು ಎಲ್ಲರ ಪ್ರಾರ್ಥನೆನೂ ಕೇಳ್ತಾರೆ. ಇವಾಗ ಯಾಕೆ ಬಿಲೀವರ್ಸ್ ಹೋಗಿ ಪಾಸ್ಟರ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತಾರೆ? ಯಾಕೆ ಪಾಸ್ಟ್ರೇ ನನಗೆ ಸ್ವಲ್ಪ ಪ್ರೇಯರ್ ಮಾಡಿ ಅಂತಾರೆ? ದೇವರು ಪ್ರೀಚರ್ಸ್ ಪ್ರೇಯರ್ ಮಾತ್ರನೇ ಕೇಳ್ತಾರಾ? ಬಿಲೀವರ್ಸ್ ಪ್ರೇಯರ್ ಕೇಳೋದಿಲ್ವಾ? ಎಲ್ಲರ ಪ್ರಾರ್ಥನೆನೂ ಕೇಳ್ತಾರೆ. ಆದರೆ ಜನರಿಗೆ ಏನಂದರೆ, ಪ್ರೀಚರ್ಗೆ ದೇವ್ರ ಬಗ್ಗೆ ತಿಳುವಳಿಕೆ ಸ್ವಲ್ಪ ಜಾಸ್ತಿ. ದೇ ಹ್ಯಾವ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಗಾಡ್. ಅದಕ್ಕೇ ಪಾಸ್ಟರ್ ನಮಗೆ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ ಹೊರತು ದೇವ್ರ ಪ್ರೀಚರ್ಸ್ ಪ್ರೇಯರೇ ಕೇಳೋದು, ಬಿಲೀವರ್ಸ್ ಪ್ರೇಯರ್ ಕೇಳಲ್ಲ ಅಂತ ಎಲ್ಲೂ ಇಲ್ಲ. ದೇವರು ಎಲ್ಲರಿಗೂ ತಂದೆ. ಐ ಮೀನ್, ಸೊ ಏನಕ್ಕೆ ಒಂದು ಜನರಿಗೆ ಒಂದು ಪ್ರೀಚರ್ ಬೇಕು, ಒಂದು ಲೀಡರ್ ಬೇಕು, ಒಂದು ಪಾಸ್ಟರ್ ಬೇಕು, ಒಂದು ಸ್ಪಿರಿಚುವಲ್ ಗೈಡ್ ಬೇಕು ಅಂದರೆ ಅವರು ಭಾಳ ದೇವ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿ ನೀಡ್ ಎ ಲೀಡರ್. ಲೀಡರ್ ಅಂದರೆ ಯಾರು ಗೊತ್ತಾ? ಒಬ್ಬರನ್ನ ಮೇಲೆ ಕುಂಡ್ರಿಸಿ ಅವನಿಗೆ ಆ ಕಡೆ ಇರೋದನ್ನು ತೋರಿಸ್ಬೇಕು. ಒಬ್ಬ ಕೆಳಗಡೆ ಇರೋನ್ನ ಎತ್ತಿ ಮೇಲೆ ಹೆಗಲ ಮೇಲೆ ಹಾಕ್ಕೊಂಡು ಅವನಿಗೆ ಆ ಕಡೆ ನೋಡು ಅಂತ ಆ ಕಡೆ ತೋರಿಸ್ತೀವಲ್ಲ, ಅದೇ ಲೀಡರ್. ಕೆಲವರು ಎಲ್ಲರೂ ಲೀಡರ್, ಇವರು ಒಂದು ಲೀಡ್ರು, ಅವರೊಂದು ಲೀಡ್ರು, ತುಂಬ ಲೀಡ್ರುಗಳು ಇಟ್ಟಿರ್ತಾರೆ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ಫಸ್ಟು ನಮ್ಮ ಲೈಫಲ್ಲಿ ದೇವರ ಬಗ್ಗೆ ತಿಳ್ಕೊಡ್ಸೋದಕ್ಕೆ, ತಿಳುವಳಿಕೆ ಹೇಳ್ಕೊಡೋದಕ್ಕೂ ಅಥವಾ ದೇವರು ಇಂಥವ್ರೇ ಅಂತ ಕರೆಕ್ಟಾಗಿ ಅರ್ಥ ಮಾಡಿಸೋದಕ್ಕೆ ನಮಗೆ ಒಂದು ಲೀಡರ್ ಬೇಕು. ಅದನ್ನು ನಾವು ಆಯ್ಕೆ ಮಾಡಬೇಕು. ನಾವೇನು ಮಾಡ್ತೀವಿ, ಎಲ್ಲಾರ್ದು ಕೇಳ್ಕೊಳ್ತೀವಿ. ಇವರು ಒಂದು ಪಾಸ್ಟ್ ಹಿಂಗೆ ಹೇಳ್ತಾರೆ, ಅವರೊಂದು ಪಾಸ್ಟ್ ಹಿಂಗೆ ಹೇಳ್ತಾರೆ, ಈ ಪಾಸ್ಟ್ ಹಿಂಗೆ ಹೇಳ್ತಾರೆ. ಅದೇ ಹೇಳ್ತಾರಲ್ಲ, ಮೆನಿ ಕುಕ್ಸ್ ವಿಲ್ ಸ್ಪಾಯಿಲ್ ದ ಫುಡ್ ಅಂತ. ಸೊ ಒಂದು ಬಿರಿಯಾನಿ ಮಾಡ್ಬೇಕಂದ್ರೆ ಒಬ್ಬರು ಗೈಡ್ ಮಾಡಿದ್ರೆ ಪರವಾಗಿಲ್ಲ, 4 ಜನ ಐಡಿಯಾ ಹೇಳಿದ್ರೆ ಬಿರಿಯಾನಿ ಚಿತ್ರಾನ್ನ ಆಗ್ಬಿಡ್ತಿದೆ. ಇವತ್ತು ಲೈಫೆಲ್ಲ ಚಿತ್ರಾನ್ನ ಆಗಿರೋದೇನು ಗೊತ್ತಾ? ಈ ಪಾಸ್ಟ್ ಹಂಗೆ ಹೇಳಿದ್ರು, ಆ ಪಾಸ್ಟ್ ಹಂಗೆ ಹೇಳಿದ್ರು, ಈ ಪಾಸ್ಟ್ ಹಿಂಗೆ ಹೇಳಿದ್ರು, ಈ ಪಾಸ್ಟ್ ಹಿಂಗೆ ಹೇಳಿದ್ರು. ಯಾರಾದರೂ ಒಂದು ಗೈಡ್ ನಿಮಗಿರಲಿ, ಯಾವುದಾದ್ರೂ ಒಂದು ಲೀಡರ್ ಇರಲಿ. ಆ ಲೀಡರ್ಗೆ ತಕ್ಕನಂಗೆ ನೀವು ಹೋಗ್ತಾಯಿದ್ರೆ ಯು ವಿಲ್ ಗ್ರೋ ಮೋರ್, ಯು ವಿಲ್ ಗ್ರೋ ಫಾಸ್ಟ್. ಅದಕ್ಕೇ ಒಂದು ಸರಿಯಾದ ಲೀಡರ್ ಇವರೇ ಅಂತ ಚೂಸ್ ಮಾಡೋದು ನಿಮ್ಮ ಕೆಲಸ. ಇವು ನನ್ನನ್ನೇ ಚೂಸ್ ಮಾಡಿ ನಾನು ಹೇಳಿಲ್ಲ. ನಿಮಗೆ ಎಲ್ಲಿ ದೇವರ ಶಬ್ದ ಕೇಳಿಸ್ತೈತೆ, ವೇರ್ ಯು ಹಿಯರ್ ದ ವಾಯ್ಸ್ ಆಫ್ ಗಾಡ್, ಎಲ್ಲಿ ನಿಮಗೆ ಈ ಪ್ರಸಂಗ ನನಗೆ ತುಂಬ ಇಷ್ಟ ಆಯಿತು, ಒಂದು ಬಲ ತಗೊಂಬಂದಿದೆ, ಇವತ್ತು ದೇವ್ರು ನನ್ನೊಂದಿಗೆ ಮಾತಾಡಿದ್ರು ಅಂತ ಯಾವ ಲೀಡರ್ ಮುಖಾಂತರ ನಿಮಗೆ ಗೊತ್ತಾಗುತ್ತೋ, ಫಾಲೋ ದಟ್ ಪರ್ಸನ್. ಎಲ್ಲಾರ್ದು ಕೇಳ್ಕೊಂಡು, ಇವ್ರದ್ದು ಕೇಳ್ಕೊಂಡು, ಅವರು ಒಂದು ಹೇಳ್ತಾರೆ, ಇವ್ರು ಪ್ರೇಯರೇ ಇಂಪಾರ್ಟೆಂಟ್ ಹೇಳ್ತಾರೆ, ಅವರು ಬೈಬಲ್ ಓದೋದೇ ಇಂಪಾರ್ಟೆಂಟ್ ಅಂತ. ಆ ಪಾಸ್ಟ್ ಹೇಳ್ತಾರೆ ಫಾಸ್ಟಿಂಗೇ ಇಂಪಾರ್ಟೆಂಟ್ ಹೇಳ್ತಾರೆ, ಇವ್ರೇನು ಹೇಳ್ತಾರೆ ಗಿವಿಂಗೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿ ಏನು ಮಾಡ್ತೀವಿ, ನಾವೆಲ್ಲ ಮಾಡೋಕ್ಕೆ ಹೋಗ್ತೀವಿ, ಯಾವ ರಿಸಲ್ಟು ಬರೋದಿಲ್ಲ. ಇವಾಗ ಬೈಬಲಲ್ಲಿ 10 ವರ್ಜಿನ್ಸ್ ಇರ್ತಾರೆ, 10 ಕನ್ನಿಕೆಗಳು. ಅದರಲ್ಲಿ ಮದಲಿಂಗನ್ ಬರಬೇಕಾದ್ರೆ
ಏನು ಮಾಡಿದ್ರು? 5 ಜನ ಹತ್ರ ಎಣ್ಣೆ ಇತ್ತು ಇರಲಿಲ್ಲ. ಸೊ ಇವ್ರನ್ನೇನು ಹೇಳುತ್ತೆ? ಬುದ್ಧಿ ಉಳ್ಳ ಕನ್ನಿಕೆ ಅಂತ ಐತೆ. ಇವ್ರಿಗೇನು ಹೇಳುತ್ತೆ? ಬುದ್ಧಿ ಇಲ್ಲದ ಕನ್ನಿಕೆ ಅಂತ. ಆದರೆ 10 ಜನನೂ ವರ್ಜಿನ್ಸೆ, ಆದರೆ ಅವ್ರಿಗೆ ಬುದ್ಧಿ ಇರಲಿಲ್ಲ. ನಾವೆಲ್ಲ ಕ್ರಿಶ್ಚಿಯನ್ಸೇ, ನಮಗೆ ಬುದ್ಧಿ ಬೇಕಷ್ಟೇ. ಕೆಲವರು ತುಂಬ ಕಷ್ಟಪಟ್ಟು ದಾರಿ ತೋರಿಸ್ತಾರೆ, ಕೆಲವರು ಈಸಿಯಾಗಿ ದಾರಿ ತೋರಿಸ್ಬಿಡ್ತಾರೆ. ಏನಿಲ್ಲಪ್ಪ, ನೀನು ಇದು ಮಾಡಿ ದೇವ್ರು ನಂಬು, ಎಲ್ಲ ಆಗ್ಬಿಡ್ತಿದ್ದೆ, ಹೋಗು ನೆಮ್ಮದಿಯಾಗಿ ಮಲ್ಕೋ. ಕೆಲವ್ರು ಏನು ಹೇಳ್ತಾರೆ? ಮಲಗಬೇಡ, 12 ಗಂಟೆಗೆ ಎದ್ದು ಪ್ರೇಯರ್ ಮಾಡು ಅಂತ ನಮ್ಮನ್ನು 12 ಗಂಟೆಗೆ ಕೊಂಡಿರ್ಸಿರ್ತಾರೆ. ಇನ್ನು ಕೆಲವರು ಹೇಳ್ತಾರೆ 5 ಗಂಟೆಗೆ ಎದ್ದೇಳಬೇಕು ಅಂತ. ಇನ್ನು ಕೆಲವರು ಹೇಳ್ತಾರೆ 3 days ಫಾಸ್ಟಿಂಗು, ಇನ್ನು ಕೆಲವರು 7 days ಫಾಸ್ಟಿಂಗು. ಸೊ ರೌಂಡ್ ಓಡಿಸಿ ಸಾಕಾಗ್ಬಿಡ್ತಾರೆ. ಕೆಲವರು ಈಸಿಯಾಗಿ ನಮಗೆ ಕಲಿಸ್ಕೊಡ್ತಾರೆ. ಸೊ ನಾವೇನು ಅಂದ್ಕೊಂಡಿರ್ತೀವಿ? ಈಸಿಯಾಗಿ ಕಲಿಸ್ಕೊಡೋದೆಲ್ಲ ಬಂದ್ಬಿಟ್ಟು ಶಾರ್ಟ್ ಕಟ್ಟಲ್ಲಿ ಯಾವತ್ತೂ ಡೇಂಜರು ಅಂತ ನಾವೇನು ಮಾಡಿಬಿಡ್ತೀವಿ? ತಪ್ಪು ತಿಳ್ಕೊಂಬಿಡ್ತೀವಿ. ಇವಾಗ ನೋಡಿ, ಯಾರಾದರೂ ಕಣ್ಣೀರಿಟ್ಟು ಪರಿಶುದ್ಧದ ಬಗ್ಗೆನೇ ಮಾತಾಡ್ತಾರೆ, ಯಾವಾಗಲೂ ಒಂದು ವೈಟ್ ಜುಬ್ಬ ಹಾಕ್ಕೊಂಡು ಯಾವಾಗಲೂ ಸೀರಿಯಸ್ಸಾಗಿ ಮಾತಾಡಿದ್ರೆ ಅವ್ರು ಹೇಳೋದು ಪರ್ಫೆಕ್ಟ್ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ಪರಿಶುದ್ಧದ ಬಗ್ಗೆನೇ ಮಾತಾಡ್ತಾ ಇರೋರೆ ಪರಿಶುದ್ಧದಲ್ಲಿ ಆಗಾಗ ಎಡವಿ ಬೀಳೋದು. ಜಾಲಿಯಾಗಿರೋರನ್ನ ನಂಬಿಡ್ಬೋದು, ಓಲಿಯಾಗಿರೋರನ್ನ ನಂಬೋದೇ ಕಷ್ಟ. ಕ್ರಿಶ್ಚಿಯಾನಿಟಿಯಲ್ಲಿ ವಿ ಕ್ಯಾನ್ ಬಿಲೀವ್ ಜಾಲಿ ಪೀಪಲ್, ವಿ ಕ್ಯಾನ್ ನಾಟ್ ಬಿಲೀವ್ ಓಲಿ ಪೀಪಲ್. ಸೊ ನಾವೇನು ಅಂದ್ಕೊಂಡು, ಇಫ್ ವಿ ಚೇಂಜ್ ದ ಡ್ರೆಸ್, ಇವಾಗ ನಾನು ಚೇಂಜ್ ಮಾಡಿಬಿಟ್ಟು ಸೀರಿಯಸ್ ಆಗಿ ಹಾಗೆ ಕಣ್ಣೀರೊಂದಿಗೆ ಹಿಂಗೆ ಪ್ರೇಯರ್ ಮಾಡಿದ್ರೆ ನಾನು ಏನು ಮಾತಾಡ್ತೀನೋ ಅದು ನಿಜ ಆಗೋದಿಲ್ಲ. ಸೊ ಇವತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಜನ ಏನು ನೋಡ್ತಾರೆ ಅಂದರೆ ಅಪಿಯರೆನ್ಸ್. ಸೊ ಇವ್ರು ಹೇಳಿದರೆ ಕರೆಕ್ಟಿಗಿರುತ್ತೆ, ಯಾಕಂದರೆ ಇವ್ರು ದಾಡಿ ಬಿಟ್ಟಿರ್ತಾರೆ, ಇವ್ರು ಕೂದಲು ಬಿಟ್ಟಿರ್ತಾರೆ. ಸೊ ಇವ್ರು ವೈಟ್ ಆ್ಯಂಡ್ ವೈಟ್ ಆಗ್ತಾರೆ, ಇವ್ರು ನಗಾಡೋದೇ ಇಲ್ಲ. ಫಿಲಿಪ್ ಪಾಸ್ಟರ್ ಒಂದೊಂದು ಸತಿ ಪಿಕ್ಚರ್ ಆಡಲ್ಲ ಆಡ್ಬಿಡ್ತಾರೆ. ಸೊ ಏನೋ ಡೌಟ್ ಇದೆ. ಫಿಲಿಪ್ ಪಾಸ್ಟರ್ ಬಂದ್ಬಿಟ್ಟು ಯಾವಾಗಲೂ ಸೀರಿಯಸ್ಸಾಗಿ ಮಾತಾಡೋದಿಲ್ಲ, ನಗಾಡ್ಕೊಂಡು ಮಾತಾಡ್ತಾರೆ. ಅವ್ರು ನೋಡು ಎಷ್ಟು ಸೀರಿಯಸ್. ಸೊ ನಾವು ಈ ಥರ ಲೆಕ್ಕ ಹಾಕ್ತೀವಿ ಹೊರತು ವಾಕ್ಯ ಏನು ಹೇಳುತ್ತೆ ಅಂತ ನಂಬಲ್ಲ. ಫಸ್ಟ್ ಆಫ್ ಆಲು ಗ್ರೇಸು, ಗಾಡ್ ಈಸ್ ಗುಡ್ ಇದೆಲ್ಲ ಮಾತಾಡಿದ್ರೆ ನನ್ನನ್ನು ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಮಾಡೋಕ್ಕೇ ಒಂದು ಧೈರ್ಯ ಇರಬೇಕು ಜನರಿಗೆ. ಕರ್ನಾಟಕದಲ್ಲಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಧೈರ್ಯವಂತರೇ, ಪರಿಶುದ್ಧವಂತರು ಅಂತ ಹೇಳಲ್ಲ. ನನ್ನ ಫಾಲೋ ಮಾಡೋದಕ್ಕೇ ಒಂದು ಧೈರ್ಯ ಬೇಕು. ಯಾಕೆ ಗೊತ್ತಾ? ನನಗೆ ಚರ್ಚ್ ಎಗೇನ್ಸ್ಟ್ ಮಾಡುತ್ತೆ, ಪಾಸ್ಟರ್ಸ್ಗಳು ಎಗೇನ್ಸ್ಟ್ ಮಾಡ್ತಾರೆ, ಅವ್ರವ್ರ ಚರ್ಚ್ಗಳಲ್ಲಿ ಹೇಳ್ತಾರೆ ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಬೇಡಿ ಅಂತ. ಅದ್ರ ಮಧ್ಯದಲ್ಲೂ ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಜವಾಗ್ಲೂ ನೀವೆಲ್ಲ ಧೈರ್ಯವಂತರೇ. ಸೊ ಫಸ್ಟ್ ಆಫ್ ಆಲ್ ನನ್ನನ್ನು ಸ್ವೀಕಾರ ಮಾಡ್ಕೊಬೇಕು ಅಂದ್ರೇ ಏನು ಬೇಕು? ಧೈರ್ಯ ಬೇಕು. ಯಾಕಂದರೆ ಗ್ರೇಸ್ ಮಾತಾಡೋರನ್ನ ಲೋಕಸ್ ಅಷ್ಟು ಬೇಗ ಅಕ್ಸೆಪ್ಟ್ ಮಾಡೋದಿಲ್ಲ. ಅದಕ್ಕೆ ಒಂದು ಪ್ರೀಚರ್ ಹೋಗಿ ಒಂದು ಗ್ರೇಸ್ ಪ್ರೀಚರ್ ಹತ್ರ ಮಾತಾಡಿದ್ರಂತೆ. ಯಾವಾಗ ಗ್ರೇಸ್ ಮಾತಾಡೋನೋ ಆವಾಗ ಚರ್ಚಿಂದ ತುಂಬ ಜನ ಹೊರಟೋದ್ರು. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ಪಾಸ್ಟರ್ ಹತ್ರ ಹೋದೆ. ಆ ಪಾಸ್ಟರ್ ಹತ್ರ ಹೇಳಿದೆ, ಈ ಥರ ಗ್ರೇಸ್ ಅಂತ ಮಾತಾಡೋಕ್ಕೆ ಹೋಗಿ ತುಂಬ ಜನ ಚರ್ಚ್ ಬಿಟ್ಟು ಹೋಗ್ಬಿಟ್ರು, ಏನು ಮಾಡೋದು ಅಂತ. ಅದಕ್ಕೆ ಆ ಪಾಸ್ಟರ್ ಏನು ಹೇಳಿದ್ರೆ, ಬ್ಯಾಲೆನ್ಸ್ಡ್ ಡಾಕ್ಟ್ರಿನ್ ಮಾತಾಡಿ. ಅಂದರೆ ಈ ಕಡೆನೂ ಇರಬಾರ್ದು ಜಾಸ್ತಿ, ಈ ಕಡೆನೂ ಗ್ರೇಸ್ ಅಂತಲೂ ಫುಲ್ಲಾಗಿ ಮಾತಾಡಬೇಡಿ, ಲಾನೂ ಮಾತಾಡಬೇಡಿ, ಮಧ್ಯದಲ್ಲಿ ನೀವು ಬ್ಯಾಲೆನ್ಸ್ಡಾಗಿ ಮಾತಾಡಿ ಅಂತ ಹೇಳಿದ್ರು. ನೀವೇನು ಹೇಳ್ತೀರಾ ಅಂತ ಕೇಳಿದ್ರಂತೆ ಗ್ರೇಸ್ ಪ್ರೀಚರ್ ಹತ್ರ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀವು ಬ್ಯಾಲೆನ್ಸ್ಡ್ ಡಾಕ್ಟ್ರಿನ್ ಮಾತಾಡೋಕ್ಕೆ ಬದಲು ಲಾನೇ ಮಾತಾಡಬೇಡಿ. ಯಾಕೆ ಗೊತ್ತಾ? ಲೆಫ್ಟ್ಗೂ ಹೋಗಲ್ಲ, ರೈಟ್ಗೂ ಹೋಗಲ್ಲ, ರೋಡ್ ಸೆಂಟ್ರಲ್ಲಿ ಹೋಗ್ತೀನಿ ಅಂದರೆ ಸತ್ತೋಗ್ತೀಯಪ್ಪ ನೀನು. ಹಂಗೆ ಯಾವಾಗಲೂ ರೋಡ್ ಮಧ್ಯದಲ್ಲಿ ಹೋಗೋದು ತುಂಬ ತುಂಬ ಡೇಂಜರು. ಒಂದು ನೀನು ಲೆಫ್ಟ್ಗೆ ಹೋಗು, ಇಲ್ಲ ರೈಟ್ಗೆ ಹೋಗು. ಸೊ ಇವಾಗ ನಾನು ಗ್ರೇಸ್ ಮಾತಾಡಬೇಕು ಅಂದರೆ ಬಿಕಾಸ್ ಐ ಆಮ್ ಕಾಲ್ಡ್ ಫಾರ್ ದಟ್. ನಾನು ಏನಕ್ಕಾಗಿ ಕರೆಯಲ್ಪಟ್ಟಿದ್ದೀನೋ ಅದನ್ನೇ ನಾನು ಮಾತಾಡಬೇಕು. ಈಗ ಜನ ಯಾವುದನ್ನು ಸ್ವೀಕಾರ ಮಾಡ್ಕೊಳ್ತಾರೆ, ಜನರಿಗೆ ಏನು ಇಷ್ಟ ಅಂತ ಅದನ್ನು ಮಾತಾಡೋ ಬದಲು ದೇವ್ರನ್ನ ಪ್ಲೀಸ್ ಮಾಡೋ ಥರ ನಾನು ಮಾತಾಡಿದ್ರೆ ನನಗೆ ಅವಾರ್ಡ್ ಮೇಲಿಂದ ಸಿಕ್ಬಿಡುತ್ತೆ.
ಆಮೇಲೆ ಸೊ ಇವತ್ತು ನಾವೇನು ಅನ್ಕೊಂಡ್ವಿ, ಜನರು ಏನಾದರೂ ನಮಗೆ ಅವಾರ್ಡ್ ಕೊಡ್ತಾರೆ, ಜನರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನಾವು ಜನರನ್ನ ಪ್ಲೀಸ್ ಮಾಡೋ ಥರ ಮಾತಾಡ್ಬಿಡ್ತೀವಿ. ಹೋಲಿನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹಿಂಗಿರಬೇಕು, ಹಂಗಿರಬೇಕು, ಸ್ಟ್ರಿಕ್ಟ್ ಆಗಿರಬೇಕು, ಹಂಗಿರ್ಬೇಕು, ಇದನ್ನು ಮಾಡು ಅದನ್ನು ಮಾಡು, ಓವರ್ ಎಕ್ಸಸೈಸ್ ಕೊಟ್ಟು ಓವರಾಗಿ ಹೋಮ್ವರ್ಕ್ ಕೊಟ್ಟರೆ ಅವರೆಲ್ಲ ಪರ್ಫೆಕ್ಟ್ ಪೀಪಲ್ ಅಂತ ಜನ ಮೈಂಡಲ್ಲಿ ಅನ್ಕೊಂಡ್ಬಿಡ್ತಾರೆ. ಯಾರು ಜಾಲಿಯಾಗಿರಿ, ಖುಷಿಯಾಗಿರಿ, ದೇವರೆಲ್ಲ ನೋಡ್ಕೊಳ್ತಾರೆ ಅಂತ ಯಾವ ಚರ್ಚಲ್ಲಿ ಹೇಳ್ಕೊಡ್ತಾರೆ? ಎಲ್ಲನೂ ಪಾಯಿಂಟ್ ಟು ಪಾಯಿಂಟ್ ಹಿಂಗೆ ಇರಬೇಕು, ಹಿಂಗೆ ಇರಬೇಕು, ಹಿಂಗೆ ಇರಬೇಕು ಅಂತ ಹೇಳಿ 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 ಜನರಿಗೆ ಏನಕ್ಕೆ ಇವ್ರು ಹೇಳೋದು ಪರ್ಫೆಕ್ಟ್ ಆಗಿರುತ್ತೆ. ಯಾಕಂದರೆ ಹೋಮ್ವರ್ಕ್ ಜಾಸ್ತಿ ಇದೆ. ನೋಡಿ, ನಾನು ಅದ್ರ ಬಗ್ಗೆ ನಾವೇನು ಮಾಡಬೇಕು ಅಂತ ತುಂಬ ಎಕ್ಸಾಜುರೇಟ್ ಮಾಡೋದಿಲ್ಲ. ಯಾಕೆ ಗೊತ್ತಾ, ನಾನೇನು ಮಾಡಬೇಕು ಅನ್ನೋದಕ್ಕಿಂತ ನ್ಯೂ ಟೆಸ್ಟ್ಮೆಂಟಲ್ಲಿ ದೇವ್ರು ನನಗಾಗಿ ಏನು ಮಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್. ಸೊ ನನಗಾಗಿ ದೇವರೆಲ್ಲನ ಮಾಡಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಎಂಜಾಯ್ ಥ್ರೂ ಫೇತ್. ಸೊ ಇವತ್ತೊಂದು ಪ್ರಾಬ್ಲಮ್ ಇದೆಯಾ? ನೋ ಪ್ರಾಬ್ಲಮ್, ಗಾಡ್ ವಿಲ್ ಟೇಕ್ ಕೇರ್. ದೇವರೆಲ್ಲ ನೋಡ್ಕೊಳ್ತಾರೆ ಬಿಡು. ಫ್ಯೂಚರ್ ಗಾಡ್ ವಿಲ್ ಟೇಕ್ ಕೇರ್. ನಾಳೆ ಗಾಡ್ ವಿಲ್ ಟೇಕ್ ಕೇರ್. ಅದಕ್ಕೆ ದೇವ್ರು ಏನು ಹೇಳ್ತಾರೆ, ಡೋಂಟ್ ವರಿ ಅಬೌಟ್ ಟುಮಾರೋ. ನಾಳೆ ಬೇಗನೇ ನೀನು ಚಿಂತೆ ಮಾಡಬೇಡ, ನಾಳೆಗೆ ನಿನಗೇನು ಮಾಡಬೇಕು, ಐ ಹ್ಯಾವ್ ಪ್ರಿಪೇರ್ಡ್ ಎವ್ರಿಥಿಂಗ್. ಸೊ ಇಷ್ಟು ಒಂದು ಒಳ್ಳೆ ತಂದೆ, ಒಳ್ಳೆ ದೇವ್ರು ನಮಗಿರ್ಬೇಕಾದ್ರೆ ನಾನೇನು ಹೇಳ್ತೀನಿ ಅಂದರೆ, ಜಾಲಿಯಾಗಿರು, ಸಂತೋಷವಾಗಿರು, ಧೈರ್ಯವಾಗಿರು, ಗಾಡ್ ವಿಲ್ ಟೇಕ್ ಕೇರ್ ಎವ್ರಿಥಿಂಗ್ ಅಂತ ಈಸಿ ಮೆಥಡಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನೀನು ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಇದು ಮಾಡು ಅದು ಮಾಡು ಅನ್ನೋದಕ್ಕಿಂತ ನೀನು ದೇವ್ರ ಮೇಲೆ ನಂಬಿಕೆ ಇಟ್ಟು ನೆಮ್ಮದಿಯಾಗಿ ಮಲಗಪ್ಪ, ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಅಂತ ಈಸಿ ಮೆಥಡ್ ನಾವು ಹೇಳ್ಕೊಡ್ತೀವಲ್ಲ, ಇದಕ್ಕೆ ಜನರಿಗೆ ಏನಾಗಲ್ಲ, ಇಷ್ಟ ಇಲ್ಲ. ಸೊ ಇವಾಗ ನಾನು ಏನು ಮಾಡಬೇಕು, ಯಾರಿಗೆ ತಕ್ಕನಾಗಿ ಮಾತಾಡಬೇಕು, ನಾನು ಯಾತಕ್ಕಾಗಿ ಕರೆಯಲ್ಪಟ್ಟಿದ್ದೀನೋ ಅದನ್ನೇ ಮಾತಾಡಬೇಕು. ಅದಕ್ಕೆ ಪೌಲನ್ ಏನು ಹೇಳ್ತಾನೆ ನೋಡಿ, ಫಿಲಿಪಿಯನ್ಸ್ 3:12, ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿಕೊಂಡನೋ ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಯಾವುದಕ್ಕಾಗಿ ದೇವರು ನನ್ನನ್ನು ಹಿಡ್ಕೊಂಡ್ರೋ ಅದಕ್ಕಾಗಿ ಓಡ್ತಾ ಇದ್ದೀನಿ. ಸೊ ಜನ ಏನಕ್ಕಾಗಿ ಎದುರು ನೋಡ್ತಾರೋ, ಜನ ಏನು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕಾಗಿ ನಾನು ಓಡಬಾರ್ದು. ದೇವ್ರು ನನ್ನನ್ನು ಯಾತಕ್ಕಾಗಿ ಕರೆದ್ರೋ ನಾನು ಅದಕ್ಕಾಗಿ ಓಡಬೇಕು. ಇವತ್ತು ಗ್ರೇಸ್ ಮಾತಾಡೋದಕ್ಕೆ ನಾನು ಕರೆಯಲ್ಪಟ್ಟಿದ್ರೆ ನಾನು ಅದಕ್ಕಾಗಿಯೇ ಓಡಬೇಕು. ಇದಕ್ಕೆ ನನಗೆ ಅಪೋಸಿಷನ್ ಬರ್ಬೋದು, ಇವ್ರು ಸರಿ ಇಲ್ಲ ಅಂತ ಹೇಳ್ಬೋದು, ನನಗೆ ವಿರುದ್ಧವಾಗಿ ಜನ ಕೆಲಸ ಮಾಡ್ಬೋದು, ನೋ ಪ್ರಾಬ್ಲಮ್. ಏನೇ ಬಂದರೂ ನನಗೆ ದೇವರು ಏನು ಕಾಲಿಂಗ್ ಕೊಟ್ಟಿದ್ದಾರೋ ಅದನ್ನೇ ನಾನು ಮಾಡಬೇಕು. ಇವತ್ತೆಲ್ಲರೂ ಏನು ಹೇಳ್ತಾರೆ, ಪಾಸ್ಟರು ಪಾಪದ ಬಗ್ಗೆ ಅಷ್ಟು ಮಾತಾಡೋದಿಲ್ಲ, ಎಚ್ಚರಿಕೆಯಾಗಿರಬೇಕು ಅಂತ ಹೇಳೋದಿಲ್ಲ. ಪಾಸ್ಟರ್ ಪಾಪ ಮಾಡಿದ್ರೆ ತಪ್ಪ, ಪಿಕ್ಚರ್ ನೋಡಿದ್ರೆ ತಪ್ಪ, ಪಿಕ್ನಿಕ್ ಹೋದರೆ ತಪ್ಪ, ಕುಡಿದ್ರೆ ತಪ್ಪ ಅಂತೆಲ್ಲ ಕ್ವಶನ್ ಕೇಳ್ತಾರೆ. ನೋಡಿ, ಇವರೆಲ್ಲ ಇನ್ನೂ ಬೆಳೆದೇ ಇರೋರು. ನಾನೇನು ಹೇಳ್ತೀನಿ ಅಂದರೆ, ಪಿಕ್ನಿಕ್ ಹೋಗೋದು ತಪ್ಪಿಲ್ಲ, ಆದರೆ ಟೈಮ್ ಇಲ್ಲ. ಪಾಪ ಮಾಡ್ಬೋದಾ ಅನ್ನೋ ಸ್ಟೇಜಲ್ಲಿ ನಾನಿಲ್ಲ, ಇದು ನಿನಗೆ ಬೇಕಾ ಅನ್ನೋ ಸ್ಟೇಜಲ್ಲಿ ಇದ್ದೀನಿ. ಇವಾಗ ನೋಡಿ, ಇವಾಗ ಡೆಲ್ಲಿಗೆ ಹೋಗಬೇಕು, ಟ್ರೈನಲ್ಲಿ ಡೆಲ್ಲಿಗೆ ಹೋಗ್ಬೇಕು ಅಂದರೆ 3 ದಿವಸ ಆಗುತ್ತೆ. ಹೋಗೋಕ್ಕೆ 3 ದಿವಸ, ಬರೋಕ್ಕೆ 3 ದಿವಸ. ಫ್ಲೈಟಲ್ಲಿ ಹೋದರೆ 2 ಅವರ್ಸಲ್ಲಿ ಹೋಗ್ಬಿಡ್ಬೋದು. ಈಗ ಟ್ರೈನಲ್ಲಿ ಹೋಗೋದು ತಪ್ಪೇನಿಲ್ಲ, ಆದರೆ 6 ದಿವಸ ಹೋಯ್ತಲ್ವಾ. ಕುಡಿಯೋದು ತಪ್ಪ, ನಿನ್ನ ಕಿಡ್ನಿ ಎಲ್ಲ ಹೋಯ್ತಲ್ವಾ. ಲಾಂಗಾಗಿ ಪಾಸ್ಟರ್ ನಾನು ಸೇದ್ಬೋದಾ, ಲಂಗ್ಸ್ ಎಲ್ಲ ಹೋಯ್ತಲ್ವಾ. ನಾನೇನು ಹೇಳ್ತೀನಿ ಅಂದರೆ, ಇದು ತಪ್ಪ ಅಂತ ಪ್ರಶ್ನೆ ಇಲ್ಲಪ್ಪ. ಎಲ್ಲನೂ ಯಾಕೆ ಹಾಳು ಮಾಡ್ತೀಯ, ಟೈಮ್ ಹೋಗ್ತೈತೆ, ಶರೀರ ಹಾಳು ಮಾಡ್ಕೊಳ್ಳೋದು ಏನಕ್ಕೆ. ಸೊ ಪಾಸ್ಟರ್ ನಾನು ಕುಡಿದ್ರೆ ಪರಲೋಕಕ್ಕೆ ಹೋಗ್ತೀನಾ, ಎಲ್ಲರ ಕ್ವಶನ್. ಪಾಸ್ಟರ್ ನಾನು ಕುಡಿದ್ರೆ ಪರಲೋಕಕ್ಕೆ ಹೋಗ್ತೀನಾ, ನಾನು ಸಿಗರೇಟ್ ಸೇದಿದ್ರೆ ಪರಲೋಕಕ್ಕೆ ಹೋಗ್ತೀನಾ. ನಾನೇನು ಹೇಳ್ತೀನಿ, ಹೋಗ್ತೀಯಾ, ಆದರೆ ಬೇಗ ಹೋಗ್ತೀಯಾ. ಇನ್ನೊಂದು ಸ್ವಲ್ಪ ದಿವಸ ಇರು ಅಂತ ನಾವು ಹೇಳ್ತೀವಿ ಅಷ್ಟೇ. ಹಂಗಾದ್ರೆ ಕುಡಿದ್ರೆ ಹೋಗ್ಬೋದ, ಸರಿ ಕುಡಿದು ಹೋಗಿ ಬೇಗ. ಸೊ ಇವಾಗ ನಾನು ಕುಡಿಬೋದಾ ಪಾಸ್ಟರ್, ಸೇದ್ಬೋದಾ ಪಾಸ್ಟರ್, ಪಿಕ್ಚರ್ಗೆ ಹೋಗ್ಬೋದಾ ಪಾಸ್ಟರ್, ಇದೆಲ್ಲ ನಾನೇನು ಹೇಳ್ತೀನಿ ಅಂದರೆ, ಮಾಡ್ಬೋದಾ ಅಥವಾ ಮಾಡಿದ್ರೆ ಪರಲೋಕಕ್ಕೆ ಹೋಗ್ತೀವ, ಇದು ತಪ್ಪ ಸರಿನಾ ಅನ್ನೋ ಜಾಗದಲ್ಲಿ ಇಲ್ಲ. ಇದು ನಿನಗೆ ಬೇಕಾ? ನಮಗೆ ಟೈಮ್ ಇಲ್ಲ. ನಾವು ಯಾವತ್ತಕ್ಕಾಗಿ ಕರೆಯಲ್ಪಟ್ಟಿದ್ದೀವೋ ಅದನ್ನು ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ. ಇನ್ನೂ ತುಂಬ ಕಾರ್ಯಗಳನ್ನ ಮಾಡಬೇಕು, ತುಂಬ ಸಾಧನೆ ಮಾಡಬೇಕು. ನಿನ್ನ ಮುಖಾಂತರ ದೇವ್ರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು. ದೇವ್ರು ನಿನ್ನನ್ನು ಆಶ್ರಯಿಸಬೇಕು, ನೀನು ಅನೇಕರಿಗೆ ಆಶೀರ್ವಾದವಾಗಿರಬೇಕು. ವಿ ಹ್ಯಾವ್ ನೋ ಟೈಮ್. ಸೊ ನಾನು ಇದು ಮಾಡ್ಲಾ ಪಾಸ್ಟರ್, ಅದು ಮಾಡ್ಲಾ ಪಾಸ್ಟರ್, ಲವ್ ಮಾಡ್ಲಾ ಪಾಸ್ಟರ್ ಅಂತ ಕೇಳ್ಕೊಂಡು ಇನ್ನೂ ಆ ಹುಡಿಯಿಂದೇನೆ ಸುತ್ತಾ ಇದ್ರೆ ನೀನು ಯಾವಾಗ ದೇವ್ರಿಗಾಗಿ ಏನಾದರೂ ಮಾಡೋದು? ಸೊ ನಾನೇನು ಹೇಳ್ತೀನಿ ಅಂದರೆ, ಇದು ರೈಟಾ ತಪ್ಪಾ ಅನ್ನೋ ಜಾಗದಲ್ಲಿ ನಾನಿಲ್ಲ. ಇದೆಲ್ಲ ನಿನಗೆ ಬೇಕಾಗಿಲ್ಲ, ಬೇಡ ಅನ್ನೋ ಜಾಗದಲ್ಲಿ ನಾವಿದ್ದೀವಿ. ಪಾಸ್ಟರ್ ಇದು ಮಾಡ್ಬೋದಾ ಮಾಡಬಾರ್ದಾ ಅಂತ ನೀನು ಯಾವಾಗ ಕೇಳ್ತೀನಿ, ನೀನು ಇನ್ನೂ ಬೆಳೀತಾ ಇಲ್ಲ, ಬೆಳೆದಿಲ್ಲ ಅಂತ ಅರ್ಥ. ಸೊ ಲೀಡರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಮಗೆ ಕಲಿಸ್ಕೊಡೋದಕ್ಕೆ, ನಮ್ಮನ್ನು ಟ್ರೈನ್ ಮಾಡೋದಕ್ಕೆ, ನಮಗೆ ಹೇಳ್ಕೊಡೋದಕ್ಕೆ
ಈಸಿ ಮೆಥಡ್ ಹೇಳ್ಕೊಡೋದಕ್ಕೆ ನಾವೊಂದು ಲೀಡರ್ನ ಆಯ್ಕೆ ಮಾಡ್ಕೊಬೇಕು. ಆ ಲೀಡರ್ ಮುಖಾಂತರನೇ ನಮಗೆ ಎಲ್ಲ ಆಶೀರ್ವಾದಗಳು ಬರೋದು. ಮೀನ್ ಅದಕ್ಕೆ ಯೆಹೋಶುವನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಾಕ್ಯ ಈ ರೀತಿ ಹೇಳುತ್ತೆ ನೋಡಿ. ದ ಬುಕ್ ಆಫ್ ಜೋಶುವ ಚಾಪ್ಟರ್ 1 verse 1. ನ್ಯೂ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಹೇಳುತ್ತೆ ಅಸಿಸ್ಟೆಂಟ್ ಆಫ್ ಮೋಸಸ್. ಇವಾಗ ಜೋಶುವ ಏನು ಅನ್ಕೊಂಡ, ಸರಿ ಇವಾಗ ಮೋಸಸ್ ಹೊರಟೋದ್ರು, ಇವಾಗ ನಾನು ನೆಕ್ಸ್ಟ್ ಲೀಡರ್, ಸೊ 11 to 20 ಕಮೆಂಡ್ಮೆಂಟ್ ನನ್ನ ಹತ್ರ ಕೊಡ್ತಾರೆ ಏನೋ ಅಂತ. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ, verse 7 ಬೈಬಲ್ ಹೇಳುತ್ತೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯೋದ್ರಲ್ಲಿ ಸ್ಥಿರಚಿತ್ತನಾಗಿರು. ಯಾರು ಫಾಲೋ ಮಾಡ್ಕೊಂಡು ನಡಿ ಅಂತ ಹೇಳ್ತವ್ರೆ? ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ. ಯು ಫಾಲೋ ಮೋಸಸ್. ಜೋಶುವ ಹೋಗಿ ದೇವರ ಹತ್ರ ಕೇಳ್ತಾನೆ, ಲಾರ್ಡ್ ವಾಟ್ ಐ ವಾಂಟ್ ಟು ಡೂ. ಗಾಡ್ ಸೆಡ್ ಫಾಲೋ ಮೋಸಸ್, ದಟ್ಸ್ ಆಲ್. ಅಬ್ಬಾಪ ನಾನು ಇನ್ನೊಂದು 10 ಕಮಾಂಡ್ಮೆಂಟ್ ನಿನಗೆ ಕೊಡ್ತೀನಿ, ಬಾ ನಿನಗೆ ಹೊಸದಾಗಿ ಮಾಡ್ತೀನಿ. ಲೀಡರ್ಶಿಪ್ ಹೆಂಗಂದರೆ ಇನ್ನೊಂದು ಲೀಡರ್ ಕೆಳಗಡೆ ಇನ್ನೊಂದು ಲೀಡರ್, ಇನ್ನೊಂದು ಲೀಡರ್ ಕೆಳಗಡೆ ಇನ್ನೊಂದು ಲೀಡರ್ ಅಷ್ಟೇ. ಸೊ ಗಾಡ್ ಟೋಲ್ಡ್ ಜೋಶುವ ಟು ಫಾಲೋ ಮೋಸಸ್. ಹೊಸ ನ್ಯೂ ಕಮಾಂಡ್ಮೆಂಟ್ಸ್ ಏನೂ ಇಲ್ಲ. ಬಾಪ ನಾನು ನಿನಗೆ ಹೊಸ ಕಮಾಂಡ್ಮೆಂಟ್ ಕೊಡ್ತೀನಿ ಅಂತಿಲ್ಲ. ಸೊ ಒಂದು ಲೀಡರ್ ಕೆಳಗಡೆನೇ ದೇವ್ರೇನು ಹೇಳ್ತಾರೆ, ಯು ಫಾಲೋ ಮೋಸಸ್. ಯಾತಕ್ಕಾಗಿ? ಹಾಲು ಜೇನು ಹರಿಯೋ ದೇಶಕ್ಕೆ ಹೋಗ್ಬೇಕಂದ್ರೆ ಇವಾಗ ಯಾರನ್ನ ಫಾಲೋ ಮಾಡಬೇಕು? ಜೋಶುವ, ಮೋಸಸ್. ಇವನ್ನ ಫಾಲೋ ಮಾಡು, ಅವನು ಏನು ಹೇಳಿದ್ನ ಅದರಲ್ಲೇ ಹೋಗು. ಈಗ ಒಂದು ಆಶೀರ್ವಾದ ಬೇಕು, ದೇವ್ರ ದೊಡ್ಡ ಕಾರ್ಯ ಮಾಡಬೇಕು, ನೀನೊಂದು ಲೀಡರ್ನ ಆಯ್ಕೆ ಮಾಡ್ಕೊ, ಆ ಲೀಡರ್ನೇ ಫಾಲೋ ಮಾಡು ಅಷ್ಟೇ. ಅದರಲ್ಲಿ ಸಮೃದ್ಧಿ, ಆಶೀರ್ವಾದ, ಸಮಾಧಾನ, ಸಂತೋಷ. ಪಾಸ್ಟರ್ ಎಲ್ಲರನ್ನೂ ಫಾಲೋ ಮಾಡ್ತಾ ಇದ್ದೀನಿ, ನಾನೊಂದು 5 ಪಾಸ್ಟರ್ ನನ್ನ ಕೆಳಗಡೆ ಇಟ್ಟಿದ್ದೀನಿ ಅಂದರೆ ಯಾವತ್ತೂ ಡೇಂಜರೇ. ಅದು ಡೇಂಜರ್ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ ಒಂದು ಫಾಲೋವರ್. ಸೊ ಮೋಸಸ್ಗೆ ದೇವ್ರೇನು, ಜೋಶುವಕ್ಕೆ ದೇವ್ರೇನು ಹೇಳಿದ್ರು, ಬಾಪ ಯು ಆರ್ ಎ ನ್ಯೂ ಲೀಡರ್, ಕಮ್ ಯು ಟೇಕ್ ಅನದರ್ 10 ಕಮಾಂಡ್ಮೆಂಟ್ಸ್. ಏನೂ ಹೇಳಿಲ್ಲ, ಫಾಲೋ ಮೋಸಸ್, ದಟ್ಸ್ ಆಲ್. ನಿಮಗೆ ದೇವರೇ ನಾನು ಆಶ್ವಾಸಿಸಬೇಕು ಅಂದರೆ ದೇವ್ರೇನು ಹೇಳ್ತಾರೆ ಗೊತ್ತಾ, ಫಾಲೋ ಫಿಲಿಪ್ ಬಾಬು. ದೇವರೇ ಏನಪ್ಪ, ಫಾಲೋ ಫಿಲಿಪ್ ಬಾಬು. ಸೊ ನಾನು ಫಾಲೋ ಮಾಡೋದಕ್ಕೆ ಐ ಹ್ಯಾವ್ ಎ ಲೀಡರ್. ಸೊ ಈ ರೀತಿಯೇ ಲೀಡರ್ಶಿಪ್ಪಲ್ಲಿ ಬರೋದು. ಸೊ ನಿಮ್ಮ ಹೃದಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನಡೆಸೋದಕ್ಕಾಗಿ ನೀವೆಲ್ಲಿ ಮಾತಾಡ್ತಾರೆ ನೋಡಿ, ದೇವ್ರು ನಿಮ್ಮ ಹತ್ರ ಎಲ್ಲಿ ಮಾತಾಡ್ತಾರೆ. ಕೆಲವ್ರು ಕೇಳ್ತಾರೆ, ಪಾಸ್ಟರ್ ನಾನು ಎಲ್ಲಿ ಕೊಡಬೇಕು, ದೇವ್ರು ನಿನ್ನೊಂದಿಗೆ ಎಲ್ಲಿ ಮಾತಾಡ್ತಾ ಇದ್ದಾರೆ. ಯು ಶುಡ್ ಸೋ ದೇರ್. ಎಲ್ಲಿ ನಿನ್ನ ದೇವ್ರ ಶಬ್ದನ ಕೇಳಿಸ್ತಾರೆ, ವೇರ್ ಯು ಹಿಯರ್ ದ ವಾಯ್ಸ್ ಆಫ್ ಗಾಡ್, ಅಲ್ಲಿ ಬಿತ್ತಬೇಕು. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನಾನು ಒಂದು 5,000 ರೂಪಾಯಿನ 5 ಕಡೆ ಬಿತ್ತಾ ಇದ್ದೀನಿ. ರಾಂಗ್. ಎಲ್ಲಿ, ವೇರ್ ಯು ಹಿಯರ್ ದ ವಾಯ್ಸ್. ಓ ಅಪ್ಪ ಪಾಸ್ಟ್ರೇ ಇವತ್ತು ದೇವ್ರು ನಿಮ್ಮ ಮುಖಾಂತರ ಮಾತಾಡಿದ್ರು ಅಂತ ನೀವು ಹೇಳ್ತೀರಾ, ಅಲ್ಲೇ ದೇವ್ರು ನಿಮ್ಮನ್ನ ಹತ್ರ ಮಾತಾಡ್ತಾ ಇರೋದು. ಇಲ್ಲ ಪಾಸ್ಟರ್ ನಾನು ಆ ಪಾಸ್ಟ್ ಹತ್ರ ಕೇಳಿದೆ ಪ್ರಸಂಗ, ಅಲ್ಲಿ ಮಾತಾಡ್ತಾ ಇದ್ರಾ, ಅಲ್ಲಿ ಫಾಲೋ ಮಾಡಿ. ಸೊ ಒಂದು ಲೀಡರ್ನ ಆಯ್ಕೆ ಮಾಡ್ಕೊಳ್ಳೋದು ಲೈಫಲ್ಲಿ ಭಾಳ ಭಾಳ ಇಂಪಾರ್ಟೆಂಟ್. ಅದಕ್ಕೇ ದೇವರು ನ್ಯೂ ಇನ್ಸ್ಟ್ರಕ್ಷನ್ನ ಜೋಶುವ ಕೊಟ್ಟಿಲ್ಲ. ಜೋಶುವಾಗ ದೇವರೇ ಹೇಳ್ತಾರೆ ಅಂದರೆ ಫಾಲೋ ಮೋಸಸ್ ಮೈ ಸರ್ವೆಂಟ್. ಜೋಶುವ ಅಸಿಸ್ಟೆಂಟ್ ಆಫ್ ಮೋಸಸ್. ಸೊ ಮೋಸಸ್ ಮೈ ಸರ್ವೆಂಟ್, ಜೋಶುವ ಸರ್ವೆಂಟ್ ಆಫ್ ಮೋಸಸ್. ಸೊ ಈ ಶಬ್ದನ ಕೇಳ್ತಾ 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 ಲೀಡರ್ಶಿಪ್ ಕೆಳಗಡೆ ಬಂದರೆ, ಸೊ ಈ ಚಾಪ್ಟರ್ ಹಿಂಗೆ ಸ್ಟಾರ್ಟ್ ಆಯ್ತಲ್ವಾ, ಸರ್ವೆಂಟ್ ಆಫ್ ಮೋಸಸ್ ಅಂತ ಸ್ಟಾರ್ಟ್ ಆಗಿ ಎಲ್ಲಿ ಮುಗಿಯುತ್ತೆ ಗೊತ್ತಾ, ಜೋಶುವ 24:29. ದ ಬುಕ್ ಆಫ್ ಜೋಶುವ ಚಾಪ್ಟರ್ 24:29 ಸ್ಟಾರ್ಟ್ ಹೆಂಗಾಯಿತು, ಸರ್ವೆಂಟ್ ಆಫ್ ಮೋಸಸ್. ಸೊ ಅದು ಎಂಡ್ ಆಫ್ ದ ಚಾಪ್ಟರ್ ಹೆಂಗೆ ಮುಕ್ತಾಯ ಆಗ್ತೈತೆ ಅಂದರೆ, ದೇವರ ಸೇವಕನಾದ ಯೆಹೋಶುವನು. ಸೊ ಒಂದು ಲೀಡರ್ ಕೆಳಗಡೆಯಿಂದನೇ ಬಂದರೆ ಲಾಸ್ಟ್ಗೆ ಅವನು ಏನಾಗ್ಬಿಡ್ತಾನೆ ಅಂದರೆ, ಹಿ ವಿಲ್ ಬಿಕಮ್ ದ ಸರ್ವೆಂಟ್ ಆಫ್ ಗಾಡ್. ಸೊ ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ವಿ ಆರ್ ನಾಟ್ ದ ಸರ್ವೆಂಟ್ ಆಫ್ ಗಾಡ್, ವಿ ಆರ್ ಸನ್ಸ್ ಆಫ್ ಗಾಡ್. ಆಮೇಲೆ ಸೊ ಸರ್ವೆಂಟ್ ಆಫ್ ಗಾಡ್ ಈಸ್ ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್ ಈಸ್ ಸನ್ಸ್ ಆಫ್ ಗಾಡ್. ಎಲ್ಲರೂ ಸನ್ಸ್ ಆಫ್ ಗಾಡ್. ಸೊ ನಾವೆಲ್ಲ ದೇವರ ಪುತ್ರರು, ದೇವರ ಮಕ್ಕಳು. ಸೊ ನಮ್ಮ ಲೈಫಲ್ಲಿ ನಾವೊಂದು ನಾಯಕನನ್ನು ಆರಿಸ್ಕೊಬೇಕು. ಅವರು ನಮ್ಮನ್ನು ನಂಬಿಕೆ ಬಗ್ಗೆ ಹೇಳ್ಕೊಡೋದಕ್ಕೆ, ಆಶೀರ್ವಾದನ ಹೆಂಗೆ ಹೊಂದ್ಕೊಬೇಕು, ಹೇಗೆ ನಾವು ಸಂತೋಷವಾಗಿರಬೇಕು, ಹೇಗೆ ಖುಷಿಯಾಗಿರಬೇಕು, ಹೇಗೆ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ವಿ ನೀಡ್ ಎ ಲೀಡರ್. ಇವಾಗ ಸತ್ಯವೇದ ಹೇಳುತ್ತೆ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ದೇರ್ ವರ್ 2 million 3 million ಪೀಪಲ್, ಅರೌಂಡ್ 2 million to 3 million ಪೀಪಲ್.
20 ಲಕ್ಷದಿಂದ 30 ಲಕ್ಷ ಜನ ಇದ್ರಂತೆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ. ಆದರೆ 20 ಲಕ್ಷ ಜನನೂ ಅವರೇ ಹೋಗಿಲ್ಲ. ಅವ್ರನ್ನ ಕರ್ಕೊಂಡೋಗಿ ಸೇರಿಸೋದಕ್ಕೆ ದೇವರು ಒಂದು ಲೀಡರ್ನ ಇಟ್ಟಿದ್ರು. ಸೊ ನಮ್ಮ ಲೈಫಲ್ಲೂ ಒಂದು ಆಶೀರ್ವಾದನ ಹೊಂದ್ಕೊಳ್ಳೋದಕ್ಕೆ ದೇವರು ಒಂದು ಲೀಡರ್ನ ಇಟ್ಟಿರ್ತಾರೆ, ಒಂದು ನಾಯಕನನ್ನು ದೇವರು ನೇಮಿಸಿರ್ತಾರೆ. ಸೊ ಅವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ನಮಗೆ ಈಸಿಯೆಸ್ಟ್ ವೇಯಲ್ಲಿ ಪ್ರಾರ್ಥನೆ ಹೆಂಗೆ ಮಾಡಬೇಕು, ನಂಬಿಕೆ ಹೇಗಿಡಬೇಕು, ಹೇಗೆ ಆಶೀರ್ವಾದನ ಹೊಂದ್ಕೊಬೇಕು, ಇದನ್ನೆಲ್ಲ ನಾವು ಕಲ್ತ್ಕೊಳ್ಳೋದಕ್ಕೆ ನಮಗೆ ಒಂದು ಲೀಡರು ಬೇಕು. ಸೊ ನಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದೇ ಮೆಸೇಜ್ ಅಂತ ಹೇಳೋದು. ಸೊ ಇವತ್ತು ನಾವೇನು ಥಿಂಕ್ ಮಾಡ್ತಾಯಿದ್ದೀವೋ ಆ ಥಿಂಕಿಂಗ್ ಪ್ಯಾಟರ್ನ್ನ ಚೇಂಜ್ ಮಾಡಬೇಕು, ಅದೇ ಮೆಸೇಜ್. ಮೆಸೇಜ್ ಅಂದರೆ ಏನೋ ನಾನು ಒಂದು 40 ನಿಮಿಷ ಕೇಳಿದೆ, ಚೆನ್ನಾಗಿತ್ತು, ಪರವಾಗಿಲ್ಲ, ಸುಮಾರಾಗಿತ್ತು, ಅದಲ್ಲ. ಇಟ್ ಶುಡ್ ಚೇಂಜ್ ಯುವರ್ ಥಿಂಕಿಂಗ್ ಪ್ಯಾಟರ್ನ್, ಅದೇ ಮೆಸೇಜ್. ಪ್ರೇಯರ್ ಲೈಫ್ ಚೇಂಜ್ ಮಾಡಬೇಕು, ಅದೇ ಮೆಸೇಜ್. ನನ್ನ ಫೇತ್ ಲೆವೆಲ್ ಚೇಂಜ್ ಮಾಡಬೇಕು, ಅದೇ ಮೆಸೇಜ್. ಈ ಮೆಸೇಜು ನಿನ್ನ ಪ್ರಾರ್ಥನೆ ಲೈಫನ್ನೇ ಚೇಂಜ್ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಸೊ ಈ ಸಂದೇಶದಲ್ಲಿ ನೀವು ಕೇಳ್ತಾ ಹೇಳಬೇಕು, ಎಸ್ ಐ ಆಮ್ ಬ್ಲೆಸ್ಡ್, ಎಸ್ ಐ ಆಮ್ ಬ್ಲೆಸ್ಡ್, ಎಸ್ ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್. ನಾನು ಅದೇ ಇವತ್ತು ಒಂದು ಕಾರ್ಯನ ಕೇಳಿದೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ, ಈಗ ಮಾಟ ಮಾಡೋರು ಏನು ಮಾಡ್ತಾರೆ ಅಂದರೆ, ಅವನು ಹಾಳಾಗಲಿ, 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 ಆ ಕುಟುಂಬ ಹಾಳಾಗಲಿ, ಆ ಕುಟುಂಬ ಹಾಳಾಗಲಿ, ಈ ರೀತಿಯೂ ಹೇಳ್ತಾರಂತೆ. ಟ್ಯೂಮರ್ ಟ್ಯೂಮರ್ ಟ್ಯೂಮರ್, ಅಥವಾ ಅವ್ನು ಕ್ಯಾನ್ಸರ್ ಬರಬೇಕು ಅಂದರೆ ಕ್ಯಾನ್ಸರ್ 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 ಅಂತ ಈ ರೀತಿ ಅದನ್ನೇ ಹೇಳ್ಕೊಂಡೇ ಮಾಟ ಮಂತ್ರ ಮಾಡೋದಂತೆ. ಈ ವಿಚ್ ಕ್ರಾಫ್ಟ್ ಮಾಡೋರೆಲ್ಲ ಅದನ್ನೇ ಪ್ರೊನೌನ್ಸ್ ಮಾಡ್ತಾನೇ ಇರ್ತಾರಂತೆ ಆ ಫ್ಯಾಮಿಲಿಗೆ. ಅವ್ರು ಚೆನ್ನಾಗಿರಬಾರ್ದು ವಿಚ್ ಕ್ರಾಫ್ಟ್ ಹಿಂಗೆ ಆ್ಯಕ್ಟಿವೇಟ್ ಅದನ್ನು ಹೇಳ್ತಾ ಈ ಸೈತಾನನ್ನು ಅವಾಗ ಕೆಲಸ ಮಾಡೋದಂತೆ. ಸೊ ಇವಾಗ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಡೆವಿಲ್ ವರ್ಕ್ಸ್ ಥ್ರೂ ದ ವರ್ಡ್. ಸೈತಾನನು ಆ ವಾಕ್ಯನಿಟ್ಟೇನೆ ಕೆಲಸ ಮಾಡೋದಂತೆ. ಅವ್ನು ಮಾತಾಡೋದನ್ನಿಟ್ಟೆ, ಅವನು ಹಾಳಾಗಲಿ 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 ಅಂದಿದ ತಕ್ಷಣ ಎಲ್ಲ ಸೈತಾನನು ಹೋಗಿ ಕೆಲಸ ಮಾಡುತ್ತಂತೆ. ಸೊ ನಾನು ಚೆನ್ನಾಗಿರ್ತೀನಿ ಅಂದರೆ ಎಲ್ಲ ದೇವದೂತರುಗಳು ಹಿಂಗೆ ನಮಗೆ ಕೆಲಸ ಮಾಡೋದಂತೆ. ಸೊ ಇವನ್ ವರ್ಡ್ ವರ್ಕ್ಸ್ ಫಾರ್ ಅಸ್. ಸೊ ಈ ಮಾಟ ಮಂತ್ರನೇ ಮಾತಾಡಿ ಇಷ್ಟು ಕೆಲಸ ಮಾಡ್ತಾರೆ ಅಂದರೆ, ನಾವು ಮಾತಾಡಿ ನಮ್ಮ ವರ್ಲ್ಡ್ನ ಹೆಂಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ, ವರ್ಡ್ ಹ್ಯಾಸ್ ಪವರ್. ಗಾಡ್ ಕ್ರಿಯೇಟೆಡ್ ಹೆವೆನ್ ಅಂಡ್ ಅರ್ತ್ ಥ್ರೂ ದ ವರ್ಡ್. ವಾಕ್ಯನ ಇಟ್ಟೇ ಎಲ್ಲ. ನೋಡಿ, ದೇವರು ವಾಕ್ಯನಿಟ್ಟು ಎಲ್ಲ ಸೃಷ್ಟಿ ಮಾಡಿದ್ರು. ಸೈತಾನನ ಏನು ಮಾಡ್ದ? ಮಾತನ್ನಿಟ್ಟೆ ಎಲ್ಲರನ್ನೂ ಬೀಳಿಸ್ದ. ಇವಾಗ ಆ್ಯಡಮ್ ಆ್ಯಂಡ್ ಈವ್, ಅವಳ ಜೊತೆ ಸೈತಾನ ಏನೇನು ಮಾಡ್ದ? ನೀನು ತಿಂದರೆ ಏನಾಗಲ್ಲ, ತಿನ್ನು, ಇದು ನೋಡು, ನೀನು ತಿಂದರೆ ದೇವ್ರ ಥರ ಆಗ್ಬಿಡ್ತೀಯ. ಸೊ ಹಿ ಕನ್ವಿನ್ಸ್ಡ್. ಸೊ ಆ್ಯಡಮ್ ಆ್ಯಂಡ್ ಈವ್ ಫೆಲ್ ಥ್ರೂ ದ ವರ್ಡ್. ಇವತ್ತು ನೀನು ಚೆನ್ನಾಗಿರ್ಬೇಕಂದ್ರೆ ವರ್ಡ್ ಸ್ಪೀಕ್. ಚೆನ್ನಾಗಿರ್ತೀನಿ, ನಾನು ಆಶೀರ್ವಾದ ಹೆಲ್ತಿಯಾಗಿರ್ತೀನಿ, ಮನಿ ವಿಲ್ ಕಮ್ ಟು ಮೀ, ನಾನು ಆಶೀರ್ವಾದವಾಗಿರ್ತೀನಿ, ಇವತ್ತಿರೋದಕ್ಕಿಂತ 100% ನಾನು ಚೆನ್ನಾಗಿರ್ತೀನಿ. ನೋಡಿ, ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಅದಕ್ಕೇ ಸರಿಯಾದ ವಾಕ್ಯನ ಕೇಳ್ತಾ ಏನಾಗುತ್ತೆ ಅಂದರೆ, ವೆನ್ ಯು ಹಿಯರ್ ದ ರೈಟ್ ವರ್ಡ್, ಯು ವಿಲ್ ಸ್ಪೀಕ್ ದ ರೈಟ್ ವರ್ಡ್. ಸೊ ಸರಿಯಾದದನ್ನು ಕೇಳಬೇಕಾದ್ರೆ ನಮ್ಮ ಪ್ರಾರ್ಥನೆಯೂ ಸರಿಯಾಗಿರುತ್ತೆ. ಇಲ್ಲಾಂದರೆ ನಾವು ಸುಮ್ಮನೆ ಕುಂತ್ಕೊಂಡು ಪ್ರೇಯರಲ್ಲಿ ವಿ ಆರ್ ವೇಸ್ಟಿಂಗ್ ಅವರ್ ಟೈಮ್. ದೇವರು ಮನುಷ್ಯನಿಗೆ ಮಾತ್ರನೇ ಇಂಥ ಕ್ರಿಯೇಟಿವ್ ವರ್ಡ್ಸ್ ಮಾತಾಡೋದಕ್ಕೆ ದೇವ್ರ ಕೃಪೆ ಕೊಟ್ಟಿದ್ದು. ಅದಕ್ಕೆ ದೇವರು ಹೆಂಗೆ ಕ್ರಿಯೇಟ್ ಮಾಡಿದ್ರು ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲನೂ? ಥ್ರೂ ವರ್ಡ್. ಅದಕ್ಕೇ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್. ಇಷ್ಟು ದೊಡ್ಡ ಎಲಿಫೆಂಟ್ ಯಾಕೆ ಮಾತಾಡಲ್ಲ? ಕಿಂಗ್ ಆಫ್ ದ ಫಾರೆಸ್ಟ್ ಲಯನ್ ಮಾತಾಡಲ್ಲ. ಬರ್ಡ್ಸ್ ಕಾಂಟ್ ಸ್ಪೀಕ್, ಅನಿಮಲ್ಸ್ ಕಾಂಟ್ ಸ್ಪೀಕ್. ಫಾರೆಸ್ಟಲ್ಲಿ ಎಷ್ಟು ಅನಿಮಲ್ಸ್ ಇದೆ, ಯಾರಿಗೂ ಆ ಪವರ್ ಇಲ್ಲ. ಓನ್ಲಿ ಮ್ಯಾನ್ ಹ್ಯಾಸ್ ದಟ್ ಪವರ್. ಮನುಷ್ಯ ಮಾತ್ರನೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಮನೇಲಿರೋ ಬೆಕ್ಕು ನಾಯೆಲ್ಲ ನನಗೆ ಹೊಟ್ಟೆ ಎಷ್ಟೈತೆ ಊಟ ಹಾಕು ಅಂದಂಗೆ ಇದಿದೆ, ಹೆಂಗಿರ್ತಾಯಿತ್ತು? ಸೊ ಯಾವ ಪ್ರಾಣಿಗೂ ದೇವ್ರು ಮಾತಾಡೋದಕ್ಕೆ ಅಂಥ ಶಕ್ತಿ ಕೊಟ್ಟಿಲ್ಲ. ಓನ್ಲಿ ಮ್ಯಾನ್ ಹ್ಯಾಸ್ ದಟ್ ಪವರ್. ಯಾಕೆ ಗೊತ್ತಾ? ವಿ ಆರ್ ದ ಇಮೇಜ್ ಆಫ್ ಗಾಡ್. ಸೊ ದೇವರು ಮಾತಾಡ್ತಾರೆ, ದೇವ್ರ ಥರನೇ ನಾವು ಮಾತಾಡೋದು. ಸೊ ಪ್ರಾರ್ಥನೆ ಅನ್ನೋದೇನು ಗೊತ್ತಾ? ದೇವ್ರ ಹತ್ರ ಮಾತಾಡು. ಪ್ರಾರ್ಥನೆ ಆಗಿದ ಮೇಲೆ ದೇವ್ರ ಥರ ಮಾತಾಡು. ಇನ್ನೊಂದ್ಸತಿ ಹೇಳ, ಪ್ರಾರ್ಥನೆ ಅನ್ನೋದೇನು ಗೊತ್ತಾ? ದೇವ್ರ ಹತ್ರ ಮಾತಾಡು. ಪ್ರಾರ್ಥನೆ ಆಗಿದ ಮೇಲೆ ದೇವ್ರ ಥರ ಮಾತಾಡು. ಆಮೆನ್. ಸೊ ಇವತ್ತು ನಮ್ಮನ್ನು ದುಃಖಪಡಿಸ್ಬೇಕು,
ನಮ್ಮನ್ನು ವೇದನೆ ಪಡಿಸ್ಬೇಕು ಅಂತ ಸೈತಾನನ ಇವತ್ತು ನಿನ್ನನ್ನು ಎಷ್ಟೋ ಹಿಂಸೆ ಮಾಡಿರ್ಬೋದು, ಎಷ್ಟೋ ಟಾರ್ಚರ್ ಆಗಿರ್ಬೋದು, ಆದರೆ ಇವತ್ತೆಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಇವತ್ತು ನಿನ್ನೊಳಗಡೆ ಒಂದು ಧೈರ್ಯ ಬಂತಲ್ವಾ, ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಒಂದೇ ಒಂದು ವಾಕ್ಯ ಮಾತ್ರ ಓದೋಣ. ಜೋಬ್ 42:10. ಯೋಬನಿಗೆ ಬರೆದ ಪುಸ್ತಕ 42ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಎಲ್ಲ ಟ್ರಬಲ್ಗೂ ದೇವರು ಡಬ್ಬಲ್ ಬ್ಲೆಸ್ಸಿಂಗ್ ಇಟ್ಟಿರ್ತಾರೆ. ಇಷ್ಟು ದಿವಸ ನೋಡಿದಂತೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ನೋಡಿ, ಸೈತಾನನು ಇವತ್ತು ನಮ್ಮ ಇಮೇಜನ್ನು ಸ್ಪಾಯಿಲ್ ಮಾಡಿರ್ಬೋದು, ಇವತ್ತು ನಮ್ಮ ರೆಸ್ಪೆಕ್ಟನ್ನು ಹಾಳು ಮಾಡಿರ್ಬೋದು, ಇವತ್ತು ಹಣನ ಹಾಳು ಮಾಡಿರ್ಬೋದು, ಇವತ್ತು ನಿಮ್ಮ ಹೆಸರನ್ನೆಲ್ಲ ಕೆಡಿಸಿರ್ಬೋದು. ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲೆಲ್ಲೆಲ್ಲ ನಿನ್ನ ಹೆಸರು ಕೆಡಿಸಿದ್ರು, ಎಲ್ಲೆಲ್ಲೆಲ್ಲ ನಿನಗೆ ರೆಸ್ಪೆಕ್ಟ್ ಹೋಯ್ತು, ಅಲ್ಲೆಲ್ಲ ದೇವರು ಡಬಲ್ ಹಾನರ್ ಇಟ್ಟು ವಾವ್ ಅನ್ನೋ ಥರ ದೇವರೆಲ್ಲ ಪರಿಸ್ಥಿತಿಗಳನ್ನ ಚೇಂಜ್ ಮಾಡ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಮ್ಮ ಲೈಫಲ್ಲಿ ನಾವು ಸೋಲುಗಳನ್ನು ನೋಡಿರ್ಬೋದು. ಏನು, ನನ್ನ ಇಮೇಜ್ ಸ್ಪಾಯ್ಲ್ ಆಯಿತು. ಕೆಲವ್ರು ಏನು ಹೇಳ್ತಾರೆ, ನನ್ನ ಹೆಸರೆಲ್ಲ ಕೆಟ್ಟೋಯ್ತು ಪಾಸ್ಟರ್, ನನ್ನ ಗಂಡ ನನ್ನ ಹೆಸರೆಲ್ಲ ಕೆಡಿಸ್ಬಿಟ್ಟ, ಪಾಸ್ಟರ್ ನನ್ನ ಹೆಂಡತಿ ನನ್ನ ಹೆಸರೆಲ್ಲ ಕೆಡ್ಸ್ಕೊಂಬಂದ್ಬಿಟ್ರು, ಪಾಸ್ಟರ್ ಮಕ್ಕಳಿಂದ ನನ್ನ ಹೆಸರೆಲ್ಲ ಹೋಯ್ತು, ಎಷ್ಟು ಒಳ್ಳೆಯ ಹೆಸರಿಟ್ಟಿದ್ದೆ. ದೇವ್ರ ವಾಕ್ಯ ಹೇಳುತ್ತೆ, ಯೋಬನಿಗೂ ಇದೇ ರೀತಿ ಇತ್ತು. ಆದರೆ ಎಂಡ್ ಆಫ್ ದ ಡೇಯಲ್ಲಿ ಟ್ವೈಸ್ ಡಬಲ್ ಆಗಿ ದೇವರನ್ನು ಆಶೀರ್ವದಿಸಿದ್ರು. ಈ ರೀತಿ ನಿನ್ನ ಇಮೇಜ್ ಸ್ಪಾಯ್ಲ್ ಆಗಿರ್ಬೋದು, ನಿನ್ನ ರೆಸ್ಪೆಕ್ಟ್ ಸ್ಪಾಯ್ಲ್ ಆಗಿರ್ಬೋದು, ನಿನ್ನ ಹೆಲ್ತ್ ಸ್ಪಾಯ್ಲ್ ಆಗಿರ್ಬೋದು, ನಿನ್ನ ವೆಲ್ತ್ ಸ್ಪಾಯ್ಲ್ ಆಗಿರ್ಬೋದು, ಮನಿ ಸ್ಪಾಯ್ಲ್ ಆಗಿರ್ಬೋದು, ನಿನ್ನ ಜಾಯ್ ಸ್ಪಾಯ್ಲ್ ಆಗಿರ್ಬೋದು. ಇವತ್ತು ಸತ್ಯವೇದ ಹೇಳುತ್ತೆ, ಎಲ್ಲನೂ ನಿನಗೆ ದೇವರು ಡಬ್ಬಲಾಗಿ ತಿರ್ಗಾ ಕೊಡ್ತಾರೆ. ಯಾಕೆ ಗೊತ್ತಾ, ಇವತ್ತು ನೀವು ನಂಬಿದ್ದೀರಲ್ವ, ಇವತ್ತು ಈ ವಾಕ್ಯದ ಮುಖಾಂತರ ನೀನು ನಂಬಿಕೆ ಬಂತಲ್ವ, ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಸೊ ಪ್ರಾರ್ಥನೆ ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರಾರ್ಥನೆ ಅಂದರೆ ನಾವು ಯಾವುದನ್ನು ಸೃಷ್ಟಿ ಮಾಡೋದಿಲ್ಲ. ವಿ ಡೋಂಟ್ ಕ್ರಿಯೇಟ್ ಎನಿಥಿಂಗ್ ಇನ್ ಪ್ರೇಯರ್. ಯಾವುದನ್ನು ಸೃಷ್ಟಿ ಆಗಲ್ಲ. ದೇವರು ಮೊದಲೇ ಸೃಷ್ಟಿ ಮಾಡಿದ್ದಂಥದ್ದನ್ನು ಹೊಂದ್ಕೊಳ್ಳೋದೆ ಪ್ರಾರ್ಥನೆ. ಇನ್ನೂ ಒಂದು ವಾಕ್ಯ ಓದ್ಬಿಡಿ, ಮ್ಯಾಥ್ಯೂ 6:10. ಮತ್ತಾಯನಿಗೆ ಬರೆದ ಪುಸ್ತಕ 6:11 ಓದ್ಬಿಡಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಸೊ ಇನ್ ಹೆವೆನ್ there is no poverty. In heaven there is prosperity. As it is in heaven, let it be done on earth. ಇವತ್ತು ನಾವು ಪರಲೋಕಕ್ಕೆ ಹೋಗಿನೇ ಎಲ್ಲ ನೋಡಬೇಕಲ್ಲ. ಆ್ಯಸ್ ಇಟ್ ಈಸ್ ಇನ್ ಹೆವೆನ್ ಅಂದರೆ ಪರಲೋಕ, ದೆರ್ ಈಸ್ ಆಲ್ವೇಸ್ ಜಾಯ್. ಪ್ರಾರ್ಥನೆ ಅನ್ನೋದು ಪರಲೋಕನ ಇಲ್ಲಿ ತೊಗೊಂಬರೋದು. ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಪ್ರಾರ್ಥನೆನ ನಾವು ಪರಲೋಕಕ್ಕೆ ಹೋಗಬೇಕು. ಸೊ ನಾವೇನು ಹೇಳ್ತೀವಿ ಅಂದರೆ, ಲಾರ್ಡ್ ಟೇಕ್ ಮಿ ಟು ಹೆವೆನ್, ದೇವರೇ ನನ್ನನ್ನು ಪರಲೋಕಕ್ಕೆ ತೊಗೊಂಬಿಟ್ಟು ದೇವರೇ ಅಂತ. ಇಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ, ಪರಲೋಕನ ಇಲ್ಲಿ ತೊಗೊಂಬನ್ನಿ. ಸೊ ಈ ಭೂಮಿಯಲ್ಲೇ ನೀನು ಚೆನ್ನಾಗಿರಬೇಕು, ಈ ಭೂಮಿಯಲ್ಲೇ ನೀನು ಆಶೀರ್ವಾದವಾಗಿರಬೇಕು, ಈ ಭೂಮಿಯಲ್ಲೇ ನೀನು ಲಾಂಗ್ ಲೈಫಲ್ಲಿ ಇರಬೇಕು. ಈ ಭೂಮಿನೇ ಇಲ್ಲಿರುವಾಗಲೇ ದೇವರು ನಿನಗೆ 2ರಷ್ಟಲ್ಲ 100ರಷ್ಟು ಆಶೀರ್ವಾದ ಕೊಡ್ತಾರೆ. ಆಮೇಲೆ ಸೊ ಯೋಬನ ಜೀವಿತದಲ್ಲಿ ಏನೆಲ್ಲ ಫೇಲಿಯರ್ಸ್ ನೋಡಿನೋ ದೇವರು ಡಬ್ಬಲಾಗಿ ಆಶೀರ್ವದಿಸಿದ್ರು. ಇವತ್ತು ನನ್ನ ಸಂದೇಶನ ಕೇಳ್ತಾ ಇರೋ ನಿನ್ನ ಲೈಫಲ್ಲೂ ಯಾವುದೆಲ್ಲ ನೀನು ಕಳ್ಕೊಂಡು, ಎಲ್ಲೆಲ್ಲ ನಿನ್ನ ರೆಸ್ಪೆಕ್ಟ್ ಹೋಯ್ತೋ, ಎಲ್ಲೆಲ್ಲ ನಿನ್ನ ಹೆಲ್ತ್ ಹೋಯ್ತೋ, ಎಲ್ಲೆಲ್ಲ ನಿನ್ನ ಜಾಯ್ ಹೋಯ್ತೋ, ದೇವರೆಲ್ಲನೂ ಡಬ್ಬಲಾಗಿ ಮತ್ತೆ ನಿನಗೆ ತಿರುಗಿಸಿ ಕೊಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಒಂದು ವೇಳೆ ಹಾಗೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.